ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಹಿಂದೂ ಮಹಾಗಣಪತಿ ಸಮಿತಿ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಐತಿಹಾಸಿಕ ಕೋಟೆಯ ಮುಂಭಾಗದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಹಿಂದೂ ಮಹಾಗಣಪತಿಯ ವೇದಿಕೆಯ ಮೇಲೆ ಸೆಪ್ಟೆಂಬರ್ 9 ಸೋಮವಾರದಂದು ಸಂಜೆ 6 ಗಂಟೆಗೆ ಕುಮಾರಿ ಹಾರಿಕಾ ಮಂಜುನಾಥ್ ಅವರು ದಿಕ್ಸೂಚಿ ಭಾಷಣ ಮಾಡಿದರು. ಹಿಂದೂ ಮಹಾಗಣಪತಿ ಸಮಿತಿ ಕಲಬುರಗಿಯ ವತಿಯಿಂದ ಕಲಬುರಗಿಯ ಕೋಟೆಯ ಎದುರುಗಡೆ ದಿನಾಂಕ 7 ಸೆಪ್ಟೆಂಬರ್ 2024 ಬೆಳಗ್ಗೆ 10:30 ಗಂಟೆಗೆ ಹಿಂದೂ ಮಹಾಗಣಪತಿಯ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ದಿನಾಂಕ 9 ಸೆಪ್ಟೆಂಬರ್ 2024 ಸಂಜೆ 6 ಗಂಟೆಗೆ ಮಾತೆಯರಿಂದ ಮಹಾಮಂಗಳಾರತಿ ಮತ್ತು ಕುಮಾರಿ ಹಾರಿಕಾ ಮಂಜುನಾಥ್ ಇವರಿಂದ ದಿಕ್ಸೂಚಿ ಭಾಷಣ ಕಾರ್ಯಕ್ರಮ ಜರುಗಿತು. ತಾಯಿ ಭಾರತಾಂಬೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯ ಮುಖೇನ ಕಾರ್ಯಕ್ರಮ ಆರಂಭವಾಯಿತು. ಕುಮಾರ್ ನಾಗಯ್ಯ ಸ್ವಾಮಿ ಹಿರೇಮಠ್ ಅತಿಥಿಗಳಿಗೆ ಸ್ವಾಗತಿಸಿದರು. ಸನ್ಮಾನ ಕಾರ್ಯಕ್ರಮದಲ್ಲಿ ಶ್ರೀ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು ಪಾಳ ಇವರಿಗೆ, ನಾಗರಾಜ್ ಮುಲಗೆ, ಪರಮ ಪೂಜ್ಯ ಶ್ರೀ ಪರಮಾನಂದ ಮಹಾಸ್ವಾಮಿಗಳಿಗೆ ಮಹೇಶ್ ಬಿರಾಜ್ದಾರ್, ಕುಮಾರಿ ಹಾರಿಕಾ ಮಂಜುನಾಥ್ ಇವರಿಗೆ, ಪೂರ್ಣಿಮಾ ಹೊಸಳ್ಳಿಕರ್, ಲಕ್ಷ್ಮೀ ದತ್ತಾತ್ರೇಯ ಪಾಟೀಲ್ ರೇವೂರ್ ಇವರಿಗೆ, ಅಂಬಿಕಾ ಶರಣರಾಜ್ ಖೇಳೆಗಾಂವ್ಕರ್, ಪ್ರಿಯಾಂಕಾ ಚಂದ್ರಕಾಂತ್ ಪಾಟೀಲ್ ಇವರಿಗೆ, ವಾಣಿಶ್ರೀ ಮುದ್ಲಿಯಾರ್, ಕಲ್ಪನಾ ನಿತಿನ್ ಗುತ್ತೇದಾರ್ ಇವರಿಗೆ, ಚೈತ್ರಾ ಗುತ್ತೇದಾರ್, ಮೇಘನಾ ಪಾಟೀಲ್ ಇವರಿಗೆ, ಕಾವೇರಿ ಪಾಟೀಲ್, ಹಿಂದೂ ಮಹಾಗಣಪತಿಯ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಸುರೇಶ್ ಟೆಂಗ್ಳಿ ಇವರಿಗೆ, ಸಂಜಯ್ ರೇವಣ್ಕರ್, ಹಿಂದೂ ಮಹಾಗಣಪತಿಯ ಸದಸ್ಯರಾದ ಚರಣರಾಜ್ ಹೊನ್ನಳ್ಳಿ ಇವರಿಗೆ, ಪ್ರಜ್ವಲ್ ಮಾಲಿ ಪಾಟೀಲ್, ಸುಮಂಗಲಾ ಚಕ್ರವರ್ತಿ ಇವರಿಗೆ, ಕಾವೇರಿ ಪಾಟೀಲ್, ಮಂಜುಳಾ ಗುಪ್ತಾ ಇವರಿಗೆ, ಸುಮಂಗಲಾ ಚಕ್ರವರ್ತಿ, ಮಲ್ಲಿಕಾರ್ಜುನ್ ಗಂಗಾ ಇವರಿಗೆ, ಶ್ರೀಶೈಲ್ ಮುಲ್ಗೆ ಇವರು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಹಿಂದೂ ಮಹಾಗಣಪತಿ ಸಮಿತಿ ಕಲಬುರಗಿಯ ಅಧ್ಯಕ್ಷರಾದ ನಾಗೇಂದ್ರ ಕಾಬಡೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಲ್ಲ ಭಕ್ತರಿಗೂ ಅಲ್ಲಿ ನಮ್ಮ ಪೂರ್ವಿಕರು ಉಪ್ಪನ್ನ ಪ್ರಸಾದವಾಗಿ ನೀಡಿದರು. ಯಾಕೆ ಗೊತ್ತೇ? ಅರೆ, ನನ್ನ ರಾಮರಿಗೆ ನಾನು ಆರಾಧಿಸುವಂತ ಶ್ರೀರಾಮಚಂದ್ರನಿಗೆ ಮನೆ ಇಲ್ಲ, ನಾನು ಹೇಗೆ ಸಿಹಿಯನ್ನ ತಿಂದು ಆಚರಿಸಲಿ? ಅಲ್ಲಿವರೆಗೂ ಉಪ್ಪನ್ನೇ ತಿನ್ನೋಣ, ಅದನ್ನ ತಿಂದು ರಾಮರಿಗೆ ಇನ್ನೂ ಮಂದಿರ ಕಟ್ಟಿಕೊಳ್ಳೋದು ಬಾಕಿ ಇದೆ ಅಂತ ನೆನಪಾಗಿ ಎನ್ನುವ ಕಾರಣಕ್ಕೆ ಕಳೆದ 500 ವರ್ಷಗಳ ಕಾಲ ಉಪ್ಪನ್ನ ಪ್ರಸಾದವಾಗಿ ನೀಡಿದ್ರು. ಅಯೋಧ್ಯೆಯಲ್ಲಿ ನಮ್ಮ ಪೂರ್ವಿಕರಿದ್ದಂತ ನಂಬಿಕೆ ತಾಕತ್ತು, ನಮ್ಮ ಪೂರ್ವಿಕರು ಪಟ್ಟಂತಹ ಶ್ರಮಗಳು, ಆಗಿನಿಂದ ಹಿಡಿದು ಕಾರ್ ಸೇವೆಯವರೆಗೆ, ಕಾರ್ ಸೇವೆಯ ಸಂದರ್ಭದಲ್ಲಿ ಕಾರ್ ಸೇವೆಗೋಸ್ಕರ ಪೂಜನೀಯ ಅಶೋಕ್ ಸಿಂಗಾಲ್ಜಿ ಅವರು ಭಾರತದ ಸಮಸ್ತ ಹಿಂದೂ ಸಮಾಜಕ್ಕೆ ಕೈಯನ್ನು ಕೊಟ್ಟರು. ಅಶೋಕ್ ಸಿಂಗಾಲ್ಜಿ ಅವರು ಹೇಳಿದ್ರು, रोम रोम में रमे हुए राम के लिए आओ कार सेवको, बनो कार सेवको, मिटो कार सेवको, अगर समय पड़े तो अयोध्या में बहती सरयू नदी को अपने लहू से लाल करना पड़े तो डरो ना कार सेवको ಅಂತ ಅಶೋಕ್ ಸಿಂಗಾಲ್ಜಿ ಅವರು ಕರೆಯನ್ನು ಕೊಟ್ಟರು. ರೋಮ ರೋಮದಲ್ಲಿ ರಮಿಸಿರುವಂತ ರಾಮರಿಗೋಸ್ಕರ ಬನ್ನಿ ಕಾರ್ ಸೇವಕರಾಗಿ. ಸಮಯ ಬಂದರೆ ಅಯೋಧ್ಯೆಯಲ್ಲಿ ಹರಿತಾ ಇರುವಂತ ಸರಿಯು ನದಿಯನ್ನ ನಿಮ್ಮ ರಕ್ತದಿಂದ ಕೆಂಪಾಗಿಸುವಂತ ಪರಿಸ್ಥಿತಿ ಬಂದರೂ ಹಿಂಜರಿಯದಿರಿ ಕಾರ್ ಸೇವಕರಂತ ಅಂತ ಅಶೋಕ್ ಸಿಂಗಾಲ್ಜಿ ಅವರು ಕೊಟ್ಟಂತ ಕರೆ. ಆ ಕರೆಗೆ ಹೋಗೊಟ್ಟು ದೇಶದ ಲಕ್ಷ ಲಕ್ಷ ಜನ ಹಿಂದೂ ಬಾಂಧವರು ಕಾರ್ ಸೇವಕರಾಗಿ ಅಯೋಧ್ಯೆ ಹತ್ರ ಮುನ್ನಡೆದು ಇವತ್ತು ಮಾತ್ರ
ಮಕ್ಕಳು ನೆನಪಿಟ್ಕೊಳ್ಬೇಕು. ನನ್ನ ನೆಚ್ಚಿನ ಬಂಧುಗಳೇ, ಅಯೋಧ್ಯ ಆರಕ್ಷಕರಿಗೆ, ಅಯೋಧ್ಯ ಪೊಲೀಸರಿಗೆ ಆಜ್ಞೆ ಆಯಿತು, ಆದೇಶ ಆಯಿತು, ಕಾರ್ ಸೇವಕರ ಮೇಲೆ ಲಾಠಿ ಚಾರ್ಜ್ ಮಾಡಬೇಕು. ಅಯೋಧ್ಯ ಪೊಲೀಸರು ಲಾಠಿಯನ್ನು ಹಿಡಿದು ಬಂದ್ರು ಕಾರ್ ಸೇವಕರ ಮೇಲೆ ಲಾಠಿ ಚಾರ್ಜ್ ಮಾಡಲಿಕ್ಕೆ. ಆ ಸಂದರ್ಭದಲ್ಲಿ ಅಲ್ಲಿ ನಿಂತಿದ್ದಂತ 36,000 ಜನ ಹೆಣ್ಣು ಮಕ್ಕಳು ಕೈ ಹಿಡಿದು ಮಾನವ ಸರಪಳಿಯಾಗಿ ನಿಂತು ಲಕ್ಷ ಜನ ಕಾರ್ ಸೇವಕರನ್ನ ಹಿಂದೆ ತಳ್ಳಿ ಅವರು ಮುಂದೆ ನಡೆದ್ರು. ಇದ್ದಂತ ಅಯೋಧ್ಯ ಪೊಲೀಸರಿಗೆ ಕರೆ ಕೊಟ್ಟರು, ಲಾಠಿ ಚಾರ್ಜ್ ಮಾಡುದಿದ್ರೆ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿ ಅಂತ. ಅಯೋಧ್ಯ ಪೊಲೀಸರ ದೊಡ್ಡಸ್ತಿಕೆ ಕೈಯಲ್ಲಿದ್ದಂತ ಲಾಠಿಗಳನ್ನ ಕೆಳಗೆ ಬಿಟ್ಟು ಕೈ ಮುಗಿದು ನಿಂತ್ಕೊಂಡ್ರು. ನಮ್ಮನ್ನಲ್ಲೂ ತಾಯಿ ಇದ್ದಾರೆ, ನಮ್ಮನ್ನಲ್ಲೂ ಅಕ್ಕ ತಂಗಿಯರಿದ್ದಾರೆ, ಹೆಣ್ಣು ಮಕ್ಕಳ ಮೇಲೆ ಲಾಠಿಯನ್ನು ಉಪಯೋಗಿಸುವಂತ ಕೆಲಸ ನಾವು ಯಾವತ್ತಿಗೂ ಮಾಡೋದಿಲ್ಲ ಅಮ್ಮ ಅಂತ ಅಯೋಧ್ಯ ಪೊಲೀಸರು ಕೈ ಮುಗಿದು ನಿಂತ್ಕೊಂಡ್ರು. ಅಲ್ಲಿ ಬಹುಶಃ ರಾಮ ಮಂದಿರದ ಸ್ವರೂಪದಲ್ಲಿ, ಸ್ವತಃ ಬಾಲರಾಮರ ಸ್ವರೂಪದಲ್ಲಿ ಇವತ್ತು ಭವ್ಯವಾಗಿ ವಿರಾಜಮಾನ ಆಗಿದ್ದಾರೆ ಗಣಪತಿ. ಆ ಗಣೇಶನನ್ನ ನಾವು, ಗಣಪತಿಯನ್ನ ವೇದ ಕಾಲದಿಂದಲೂ ಆರಾಧಿಸ್ಕೊಂಡು ಬಂದಿದ್ದೀವಿ. ಗಣೇಶೋತ್ಸವದ ಶ್ರೇಷ್ಠತೆ, ವಿಶೇಷತೆ ಹೇಳಿ, ನಾವು ಆಚರಿಸುವಂತ ಎಲ್ಲಾ ಹಬ್ಬಗಳಿಗೂ ಪೌರಾಣಿಕ ಇತಿಹಾಸ ಇದ್ರೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಮಾತ್ರ ಕ್ರಾಂತಿಯ ಇತಿಹಾಸ. 130 ವರ್ಷಗಳ ಹಿಂದೆ ಹಿರಿಯರು ಹೇಳಿದ ಹಾಗೆ ಲೋಕಮಾನ್ಯ ತಿಲಕರು ಗರ್ಭಗುಡಿಯಲ್ಲಿದ್ದಂತ ಗಣಪನನ್ನ ಬೀದಿಗೆ ತಂದಿಟ್ಟು ಸಮಸ್ತ ಹಿಂದೂ ಸಮಾಜವನ್ನ ಒಂದು ಕಡೆ ತಂದು ಅನೇಕ ಜಾತಿ ರಾಜಕೀಯ ಆಸಕ್ತಿಗಳ ಹೆಸರಲ್ಲಿ ಚದುರು ಹೋಗಿದ್ದಂತ ಹಿಂದೂ ಸಮಾಜವನ್ನ ಹಿಂದುತ್ವ ಅನ್ನೋ ಏಕ ಛಾಯಾಚಿತ್ರದೊಳಗೆ ತಂದು ಏಕಕಂಠ ಸ್ವರೂಪವಾಗಿ ಧರ್ಮ ಮತ್ತು ದೇಶದ ರಕ್ಷಣೆಗೆ ಜಾಗೃತಗೊಳಿಸುವಂತ ನಿಟ್ಟಿನಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ಶುರು ಮಾಡಿದ್ರು. ಬಹುಶಃ ಅಂದು 130 ವರ್ಷಗಳ ಹಿಂದೆ ಮಹಾರಾಷ್ಟ್ರದಲ್ಲಿ ಶುರುವಾದಂತಹ ಸಾರ್ವಜನಿಕ ಗಣೇಶೋತ್ಸವ, ಆ ಸಾರ್ವಜನಿಕ ಗಣೇಶೋತ್ಸವದ ಪಂಡಾಲ್ಗಳಿಂದ ಆದಂತ ಕ್ರಾಂತಿ ಇತಿಹಾಸ ಎಂಥದ್ದು, ಆ ಸಾರ್ವಜನಿಕ ಗಣೇಶೋತ್ಸವದ ಪಂಡಾಲ್ಗಳಿಂದ ಎದ್ದು ಬಂದಂತ ಕ್ರಾಂತಿಕಾರಿಗಳು ಎಂಥೆಂಥ ದಿಗ್ಗಜರು. ನಾವು ಇವತ್ತಿಗೂ ಆರಾಧಿಸುವಂತ ಸ್ವತಂತ್ರ ವೀರ ವಿನಾಯಕ ದಾಮೋದರ ಸಾವರ್ಕರ್ ಅವರ ಕ್ರಾಂತಿ ಇತಿಹಾಸ ಶುರುವಾಗುವುದೇ ಇದೇ ಸಾರ್ವಜನಿಕ ಗಣೇಶೋತ್ಸವದ ಕಾರ್ಯಕ್ರಮದಿಂದ. ಹಳ್ಳಿಗೂ ಮನೆಗೂ ಒಬ್ಬೊಬ್ಬ ಯುವಕ ಯುವತಿಯರಿಗೂ ಸಾರ್ವಜನಿಕ ಗಣೇಶೋತ್ಸವದ ಆದರ್ಶವನ್ನು ಕಲ್ಪಿಸಿದ್ದು ವೀರ್ ಸಾವರ್ಕರ್ ಅವರು. ಇಡೀ ಅಭಿನವ ಭಾರತ ಸಂಘಟನೆಯ ಕ್ರಾಂತಿಕಾರಿಗಳು ಹುಟ್ಕೊಂಡಿದ್ದು ಅದೇ ಸಾರ್ವಜನಿಕ ಗಣೇಶೋತ್ಸವದ ಪಂಡಾಲ್ಗಳಿಂದ. ಯಾವ ಗಣಪತಿಯನ್ನ ನಾವು ವೇದ ಕಾಲದಲ್ಲಿ ಋಗ್ವೇದದಿಂದ ಹಿಡಿದು ಗಣಾನಾಂತವ ಗಣಪತಿ ಹವಾಮಹಿ ಕವಿ ಕಬೀಣ ಮುಮುವಶ್ರವಸ್ವಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಆನಶೃಣ್ವನೋತಿ ಬಿಸಿಲ ಸಾಧನಂ ಅಂತ ಗಣಗಳಿಗೆ, ಮಂತ್ರಗಳಿಗೆ ಪ್ರಾಣಶಕ್ತಿಯನ್ನು ತುಂಬುವಂತ ಮಂತ್ರಗಳ ಅಧಿಪತಿ ಅಂತ ಗಣೇಶನನ್ನ ವೇದಗಳ ಕಾಲದಿಂದ ಆರಾಧಿಸಿದ್ವು. ಆ ಮಂತ್ರಗಳಿಗೆ ಪ್ರಾಣಶಕ್ತಿಯನ್ನು ತುಂಬುವಂತ ಗಣಪತಿ ಸಮಸ್ತ ಹಿಂದೂ ಸಮಾಜದ ಹಿಂದೂಗಳಲ್ಲೂ ಅದೇ ಧರ್ಮದ ಪ್ರಾಣಶಕ್ತಿಯನ್ನು ತುಂಬಲಿ ಅನ್ನೋ ನಿಟ್ಟಿನಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಸಾರ್ವಜನಿಕ ಗಣೇಶೋತ್ಸವ ಶುರು ಮಾಡಿದ್ರು. ಅಂತವರು ಸಾರ್ವಜನಿಕ ಗಣೇಶೋತ್ಸವವನ್ನು ತಿಲಕರು ಶುರು ಮಾಡಿದ್ದು, ಲೋಕಮಾನ್ಯ ತಿಲಕರ ಆದರ್ಶ ಇದ್ದಿದ್ದು ಭಾರತದಲ್ಲಿರುವಂತ ಬ್ರಿಟಿಷರನ್ನ ಭಾರತದಿಂದ ತೊಲಗಿಸಿ ಭಾರತಕ್ಕೆ ಸ್ವತಂತ್ರ ತಂದುಕೊಡಬೇಕು ಅಂತ. ಅಂದು ಆ ಕಾರಣಕ್ಕೆ ಶುರುವಾದಂತ ಗಣೇಶೋತ್ಸವ ಇವತ್ತು ಅದೇ ಸಾರ್ವಜನಿಕ ಗಣೇಶೋತ್ಸವದ ಪಂಡಾಲ್ನ ನಾವು ಕೂತಿದ್ದೀವಿ. ನಮ್ಮ ಕನಸು ಯಾವುದಾಗಬೇಕು? ಇಂದು ನಮ್ಮ ದೇಶದಿಂದ ಓಡಿಸಲಿಕ್ಕೆ ಯಾರು ಇಲ್ಲ. ನನ್ನ ನೆಚ್ಚಿನ ಬಂಧುಗಳೇ, ಯಾರನ್ನು ಓಡಿಸುವಂತ ಅವಶ್ಯಕತೆ ಇಲ್ಲ. ನಾವು ಜಾಗೃತರಾದ್ರೆ ಸಾಕು. ಇವತ್ತು ಈ ಗಣೇಶೋತ್ಸವದ ಪಂಡಾಲ್ನಿಂದ ಶುರುವಾಗಬೇಕಾಗಿರುವುದು ಜಾಗೃತಿ. ಅಣ್ಣ ಅವ್ರು ಹೇಳ್ತಿದ್ರಲ್ಲ, ಜಾಗೃತಿ ಬರಬೇಕಾಗಿದೆ ನಮ್ಮ ಹಿಂದೂ ಸಮಾಜದಲ್ಲಿ. ಯಾವ ಜಾಗೃತಿ? ಯಾಕೆ ಈ ಸಂದರ್ಭದಲ್ಲಿ ಜಾಗೃತಿ? ಬಹುಶಃ ನಮ್ಮ ಪರಿಸ್ಥಿತಿ ಆ ರೀತಿ ಇದೆ. ಹಿಂದೂ ಸಮಾಜದ ಪರಿಸ್ಥಿತಿ, ಹಿಂದೂಗಳ ಪರಿಸ್ಥಿತಿ ಯಾವ ಮಟ್ಟದಲ್ಲಿದೆ ಅಂದ್ರೆ, ಒಂದು ಕಾಲದಲ್ಲಿ ಅರ್ಜುನನ ಪರಿಸ್ಥಿತಿ ಇತ್ತಲ್ಲ, ಯಾವ ರೀತಿ ಅರ್ಜುನ ತನ್ನ ಕೈಲಿದ್ದಂತ ಶಸ್ತ್ರಾಸ್ತ್ರಗಳನ್ನೆಲ್ಲ ಕೈ ಚೆಲ್ಲಿ ಇನ್ನು ನನ್ನ ಕೈಯಿಂದ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲಪ್ಪ ಕೃಷ್ಣ, ನೀನೇ ಎಲ್ಲ ನೋಡ್ಕೊಳ್ಬೇಕು ಅಂತ ಶ್ರೀಕೃಷ್ಣರ ಮುಂದೆ ಶರಣಾಗತನಾಗಿ ಅರ್ಜುನ ಕೂತ್ನೋ, ಅದೇ ಪರಿಸ್ಥಿತಿಯಲ್ಲಿ ಹಿಂದೂಗಳು ನಾವು ಇದ್ದೀವಿ. ಹಿಂದೂ ಸಮಾಜ ಇದೆ. ನಾವು ನಮ್ಮ ಧರ್ಮ ಕಾರ್ಯವನ್ನು ಮರೆತು ಕೂತಿದ್ದೀವಿ, ನಮ್ಮ ಕರ್ಮಯೋಗದ ಹಾದಿಯನ್ನು ಮರೆತು ಕೂತಿದ್ದೀವಿ. ನಮ್ಮ ಪಾಡಿಗೆ ನಾನು ಸುಖವಾಗಿದ್ದೀನಲ್ಲ ಅನ್ನೋ ಭಾವನೆಯಲ್ಲಿ ನಾವು ಆರಾಮಾಗಿದ್ದೀವಿ. ಈಗ ನಮಗೆ ನೆನಪಾಗಬೇಕಾಗಿದೆ ನನ್ನ ನೆಚ್ಚಿನ ಬಂಧುಗಳೇ, ಜಾಗೃತಿ. ಯಾವ ರೀತಿ ಜಾಗೃತಿ? ಕೃಷ್ಣ ಅರ್ಜುನನಿಗೆ ಕೊಟ್ಟಂತ ಜಾಗೃತಿಯ ಸಂದೇಶ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ 2ನೇ ಅಧ್ಯಾಯದ 2ನೇ ಮತ್ತು 3ನೇ ಶ್ಲೋಕದಲ್ಲಿ ಅರ್ಜುನನಿಗೆ ಉಪದೇಶ ಮಾಡ್ತಾರಲ್ಲ ಗೀತಾಚಾರ್ಯ ಕೃಷ್ಣ. ಕುತಸ್ತ್ವ ಕಶ್ಮಲವಿದಂ ವಿಷಮೇ ಸಂಪುತಸ್ಥ ಮನಾರ್ಯ ದುಷ್ಟನ್ ಸ್ವರ್ಗ ಮಕೃತಿಕರಂ ಅರ್ಜುನ ಕ್ಲೈಭ್ಯಂ ಮಸ್ಮಕಮಃ ಭಾರತ ನೈತ್ಯತ್ವಪದ್ಧತೆ ಶುದ್ಧ ಹೃದಯ ದೌರ್ಬಲ್ಯಂ ತೆಕ್ತೋದಿಷ್ಟ ಪರಂತಪ. ಅರ್ಜುನ, ಈಗ ನಿನ್ನ ಧರ್ಮ ಕಾರ್ಯವನ್ನು ಮರೆತು ಶರಣಾಗತನಾಗಿ ಕೂರೋ ಸಮಯ ಅಲ್ಲಪ್ಪ. ನಿನ್ನ ಧರ್ಮ ಕಾರ್ಯ ನೆನಪಿಸ್ಕೋ. ನಿನ್ನ ಕೈಗಳಲ್ಲಿ ಯಾವ ಶಸ್ತ್ರಾಸ್ತ್ರಗಳನ್ನ ನಿಮ್ಮ ಪೂರ್ವಿಕರು ಧರ್ಮ ರಕ್ಷಣೆ ಅಂತ ಕೊಟ್ಟಿದ್ದಾರೋ ಆ ಶಸ್ತ್ರಾಸ್ತ್ರಗಳನ್ನ ಕೈ ಚೆಲ್ಲಿ ಕೂತ್ಕೊಂಡ್ರೆ ನಿನ್ನ ಪೂರ್ವಿಕರಿಗೆ ನೀನು ಮಾಡುವಂತ ಅವಮಾನ, ನಿನ್ನ ಪೂರ್ವಿಕರಿಗೆ ನೀನು ಅವಮಾನವನ್ನ ತರಬೇಡ. ಧರ್ಮ ರಕ್ಷಣೆಗೆ ಜಾಗೃತನಾಗುವಂತ ಯಾವ ಗೀತಾಚಾರ್ಯ ಕೃಷ್ಣ ಅರ್ಜುನನಿಗೆ ಉಪದೇಶ ನೀಡಿದ್ರು, ಆ ಉಪದೇಶಗಳು ಮತ್ತೊಮ್ಮೆ ನಾವು ಕಿವಿಗಳಲ್ಲಿ ಗುಂಜಿಸಬೇಕಾಗಿದೆ.
ಆ ಮಂತ್ರಗಳ ಸಾರ, ಯಾವ ಮಂತ್ರಗಳ ಸಾರಸತ್ವವನ್ನ ನಮ್ಮಲ್ಲಿ ಅರ್ಥ ಮಾಡಿಸ್ಲಿಕ್ಕೆ ಸಾಮರ್ಥ್ಯ ಇರೋದು ಏಕೈಕ ವಿದ್ಯಾವಾರಿಧಿ ಗಣಪತಿಗೆ ಅಂತ ಹೇಳ್ತೀವೋ, ಅದೇ ಗಣೇಶನ ಆದರ್ಶದಿಂದ ಆ ಮಂತ್ರಗಳ, ಆ ಶ್ಲೋಕಗಳ, ಆ ಗ್ರಂಥಗಳ ಆದರ್ಶ ನಮ್ಗೆ ಅರ್ಥ ಆಗಬೇಕಾಗಿದೆ. ಈಗಿನ ಸಂದರ್ಭದಲ್ಲಿ ಜಾಗೃತಿ, ಉಪನಿಷತ್ತುಗಳ ಕರೆ, ಉತ್ತಿಷ್ಠತಾ ಜಾಗೃತ ಪ್ರಾಪ್ಯ ವರಾನಿ ಭವತ್, ಭಾರತೀಯರೇ ಸನಾತನ ಹಿಂದೂಗಳೇ ಜಾಗೃತರಾಗಿ. ಯಾಕೆ ಜಾಗೃತಿ? ಜಾಗೃತ ಯಾಕಾಗಬೇಕಾಗಿದೆ? ನಮ್ಮ ಪರಿಸ್ಥಿತಿ ಆ ರೀತಿ ಇದೆ. ಹಿಂದೂ ಸಮಾಜದ್ದು, ಹಿಂದೂ ಸಮಾಜದ ಪರಿಸ್ಥಿತಿ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ನನ್ನ ನೆಚ್ಚಿನ ಬಂಧುಗಳೇ. ಕಳೆದ ಒಂದೆರಡು ವಾರಗಳಿಂದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಾಗಿದೆ ಯೋಚನೆ ಮಾಡಿ ನೋಡಿ ಒಮ್ಮೆ. ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತ ಘಟನೆ. ಕಳೆದ ಒಂದೆರಡು ವಾರಗಳಿಂದ ಬಾಂಗ್ಲಾದೇಶದ ಹಿಂದೂಗಳನ್ನ ಮನೆಯನ್ನ ಹುಡುಕಿ ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಾಟ ಮಾಡಲಾಗ್ತದೆ. ಬಾಂಗ್ಲಾದಲ್ಲಿ ಹಿಂದೂಗಳ ಮನೆಗೆ ಬೆಂಕಿ ಇಡಲಾಗ್ತಾ ಇದೆ. ಹಿಂದೂಗಳನ್ನ ಬೀದಿಗೆ ಎಳೆದು ತಂದು ನಡು ಬೀದಿನಲ್ಲಿ ನಿಲ್ಲಿಸಿ ಹಿಂದೂಗಳನ್ನ ಒಡೆಯಲಾಗ್ತಾ ಇದೆ. ಯಾಕಿಂತ ಪರಿಸ್ಥಿತಿ ಬಂತು ಬಾಂಗ್ಲಾದೇಶದ ಹಿಂದೂಗಳಿಗೆ? ಜಾಗೃತಿಯ ಕೊರತೆ. ಒಂದೆರಡು ಘಟನೆ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಇದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತ ಘಟನೆ. ಆದ್ರೆ ಇದೇ ರೀತಿಯ ಘಟನೆ ಕಳೆದ 3.5 ದಶಕಗಳ ಹಿಂದೆ, 35 ವರ್ಷಗಳ ಹಿಂದೆ ಕಾಶ್ಮೀರದಲ್ಲೂ ನಡೆದಿತ್ತು. ಕಾಶ್ಮೀರ ಸ್ಟೇಟ್ ಅಂಡ್ ಟರ್ಬುಲೆನ್ಸ್ ಎಂಬ ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಲೇಖಕರು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಕಾಶ್ಮೀರದ ಹಿಂದೂಗಳಿಗೆ ಘೋಷಣೆಗಳನ್ನು ಕೊಟ್ಟಿದ್ರು ಮತಾಂಧರು. ಏನಂತ ಘೋಷಣೆ? ಕಾಶ್ಮೀರದ ಹಿಂದೂಗಳೇ, ನಿಮ್ಮ ಹೆಣ್ಣು ಮಕ್ಕಳನ್ನ ಕಾಶ್ಮೀರದಲ್ಲಿ ಇಟ್ಟು ನೀವು ಕಾಶ್ಮೀರವನ್ನು ಬಿಟ್ಟು ತೊಲಗಿ. ಅಂದು ಕಾಶ್ಮೀರದ ಹಿಂದೂಗಳಿಗೆ ಕೊಟ್ಟಂತ ಘೋಷಣೆ. 35 ವರ್ಷಗಳ ಹಿಂದೆ ಕಾಶ್ಮೀರದ ಹಿಂದೂಗಳ ನರಮೇಧವನ್ನ ಮಾಡಲಾಯಿತು. ಅಲ್ಲಿಂದ ಒಂದಿಷ್ಟು ಜನ ಹಿಂದೂಗಳು ತಪ್ಪಿಸಿಕೊಂಡು ಬಂದ್ರು. ಕಾಶ್ಮೀರದ ನರಮೇಧವನ್ನ ತಪ್ಪಿಸಿಕೊಂಡು ಬಂದಂತ ಕಾಶ್ಮೀರದ ಹಿಂದೂಗಳು ಇವತ್ತಿಗೂ ನಮ್ಮದೇ ಭಾರತ ದೇಶದ ರಾಜಧಾನಿಯಾದ ದೆಹಲಿಯ ಬೀದಿಗಳಲ್ಲಿ ಅಕ್ಷರಶಃ ನಿರಾಶ್ರಿತರಾಗಿ ಓಡಾಡ್ತಿದ್ದಾರೆ. ಅವರ ದೇಶದಲ್ಲಿ ಅವರೇ ನಿರಾಶ್ರಿತರಾಗಿದ್ದಾರೆ. ಯಾಕಿಂತ ಪರಿಸ್ಥಿತಿ ಕಾಶ್ಮೀರದ ಹಿಂದೂಗಳಿಗೆ ಅಂದು ಬಂತು? ಜಾಗೃತಿಯ ಕೊರತೆ. ಬಾಂಗ್ಲಾದಲ್ಲಿ ಇಂಥ ಘಟನೆ ನಡೀತಾ ಇದೆ, ಕಾಶ್ಮೀರದಲ್ಲಿ ಇದೇ ಘಟನೆ ನಡೀತು, ನಮ್ಮದೇ ಕರ್ನಾಟಕದ ಹುಬ್ಬಳ್ಳಿಯಲ್ಲೂ ಇದೇ ರೀತಿಯ ಒಂದು ಘಟನೆ ನಡೆದಿತ್ತು. ಇಂಥ ಎಷ್ಟು ಘಟನೆಗಳು ಬೇಕು ನನ್ನ ನೆಚ್ಚಿನ ಬಂಧುಗಳೇ? ಈ ಪರಿಸ್ಥಿತಿ ಹಿಂದೂ ಸಮಾಜಕ್ಕೆ ಯಾಕೆ ಬರ್ತಾ ಇದೆ ಅಂದ್ರೆ ಜಾಗೃತಿ ಕೊರತೆ. ಇಂಥ ಪರಿಸ್ಥಿತಿ ಬರಬಾರದು. ನಮ್ಮ ಧರ್ಮದ ಸಂಸ್ಕೃತಿಯ ರಕ್ಷಣೆ ಆಗಬೇಕು. ನನ್ನ ಮನೆ ಮುಂದೆ ಇರುವಂತ ತುಳಸಿ ಕಟ್ಟೆ ರಕ್ಷಣೆ ಆಗಬೇಕು. ನನ್ನ ಮನೆ ಹಿತ್ತಲ್ಲಿರುವಂತ ಗೋಮಾತೆ ರಕ್ಷಣೆ ಆಗಬೇಕು. ನನ್ನ ಮನೆಯಲ್ಲಿರುವಂತ ಹೆಣ್ಣು ಮಕ್ಕಳ ಧಾರ್ಮಿಕತೆ ರಕ್ಷಣೆ ಆಗಬೇಕಂದ್ರೆ ನಮ್ಗಿರೋದು ಏಕೈಕ ಮಾರ್ಗ ಅದು ಜಾಗೃತಿ. ಜಾಗೃತಿಯಾಗಿ ಏನು ಮಾಡಬೇಕು? ಹಿಂದೂ ಸಮಾಜ ಜಾಗೃತರಾಗಿ ಏನು ಮಾಡಬೇಕು? ಸಂಘಟಿತರಾಗಬೇಕು. ಸಂಘಟಿತ ಭಾವ ಬರಬೇಕು ನನ್ನ ನೆಚ್ಚಿನ ಬಂಧುಗಳೇ. ಯಾಕೆ ಸಂಘಟಿತ ಭಾವ? ನಮ್ಮ ದೌರ್ಭಾಗ್ಯ, ಹಿಂದೂಗಳಿದ್ದೀವಿ ನಾವು ಹೇಳ್ಕೊಳ್ಳಿಕ್ಕೆ ಕೋಟ್ಯಾಂತರ ಜನ ಹಿಂದೂಗಳು ದೇಶದಲ್ಲಿ. ಆದ್ರೆ ಅದರಲ್ಲಿ ಎಷ್ಟು ಜನ ಹಿಂದೂಗಳು ನಿಜವಾಗ್ಲೂ ಹಿಂದೂಗಳಾಗಿ ಉಳಿದಿದ್ದೀವಿ? ಒಬ್ಬ ಹಿಂದುವಿನ ಮುಂದೆ ನಿಂತ್ಕೊಂಡು ನೀನ್ ಯಾವ ಸಮಾಜಕ್ಕೆ ಸೇರಿದ್ಯಪ್ಪ ಅಂದ್ರೆ ಹಿಂದುವಿನ ಬಾಯಿನಲ್ಲಿ ತನ್ನ ಧರ್ಮದ ಹೆಸರು ಬರೋಕು ಮುಂಚೆ ಜಾತಿ ಹೆಸರು ಬರುತ್ತೆ. ಒಬ್ಬ ಹಿಂದೂ ಆಗೋಕು ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣರಾಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ಬಲ್ಜಿಗರಾಗ್ತಾರೆ, ಒಬ್ಬ ಹಿಂದೂ ನಾಯಕ ಸಮಾಜಕ್ಕೆ ಸೇರಿದವರಾಗ್ತಾರೆ, ಒಬ್ಬ ಹಿಂದೂ SC ಆಗ್ತಾರೆ, ಒಬ್ಬ ಹಿಂದೂ ST ಆಗ್ತಾರೆ. ಹಿಂದೂ ಆಗೋದು ಯಾವಾಗ? ಒಬ್ಬ ಹಿಂದೂ ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರಾಗ್ತಾರೆ. ನಾವು ಅರ್ಥ ಮಾಡ್ಕೊಳ್ಬೇಕು ನನ್ನ ನೆಚ್ಚಿನ ಬಂಧುಗಳೇ. ನಮ್ಮ ಜಾತಿ ಯಾವುದೇ ಇರಲಿ, ನಮ್ಮ ಜಾತಿ ಮೇಲೆ ನಮ್ಗಿರುವಂತ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರ್ಲಿ, ನಮ್ಮ ಜಾತಿ ನಮ್ಮ ಮನೆಯ ದೇವ್ರ ಕೊನೆ ಒಳಗೆ ಸೀಮಿತ ಆಗಿರಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದಿಲ್ಲ. ನೀವು ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡಿ, ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ವಸ್ತಿನ ಒಳಗೆ ಸೀಮಿತ ಆಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವ್ರ ಕೋಣೆನ ದಾಟಿ ಮನೆ ವಸ್ತು ದಾಟಿ ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ ಎಲ್ಲವನ್ನೂ ಮರೆತು ಹೆಗಲ ಮೇಲೆ ಒಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಮನೆ ಬಿಟ್ಟಾಗ ಮಾತ್ರ, ಆ ಭಾವನೆಯಲ್ಲಿ ಮನೆ ಬಿಟ್ಟಾಗ ಮಾತ್ರ ಇವತ್ತು ನಾವು ಸಂಘಟಿತರಾಗ್ಲಿಕ್ಕೆ ಸಾಧ್ಯ, ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಇದೇ ಸಂಘಟಿತ ಭಾವ. ಇದೇ ಮಾತನ್ನು ಕೃಷ್ಣ ಹೇಳಿದಲ್ವಾ? ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಕರೆ ಕೊಟ್ಟರು. ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ದದಾತ್ಮಾನುಷಜಾಮ್ಯಹಂ ಪರಿತ್ರಾಣ ಸಾಧುನ ವಿನಾಶನ ದುಷ್ಟತ ಧರ್ಮ ಸಂಸ್ಥಾಪನಾದಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗೆಲ್ಲ ದೇಶ ಮತ್ತು ಧರ್ಮ ನಾಶದ ಅಂಚಿಗೆ ತಲುಪಿರುತ್ತೋ ಆಗೆಲ್ಲ ದೇಶ ಮತ್ತು ಧರ್ಮದ ರಕ್ಷಣೆಗೆ ನಾನು ಮತ್ತೆ ಅವತರಿಸಿ ಬರ್ತೀನಿ ಅಂತ ಕೃಷ್ಣ ಕರೆ ಕೊಟ್ಟರು. ಅದರ ಮುಂದಿನ ಸಾಲಿನಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾರೆ, ಎಲ್ಲ ಯುಗದಲ್ಲೂ ಧರ್ಮ ರಕ್ಷಣೆಗೆ ಅವತರಿಸ್ತೀನಿ. ಕಲಿಯುಗದಲ್ಲಿ ಯಾವ ಅವತಾರ? ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದ್ರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದಲ್ಲಿ ಧರ್ಮ ಮತ್ತು ದೇಶ ರಕ್ಷಣೆಗಿರೋದು ಒಂದೇ ಒಂದು
ಅವತಾರ, ಅದು ಸಂಘ ಶಕ್ತಿ ಕಲಿಯುಗೆ ಅನ್ನೋ ಮಾತನ್ನ ಕೃಷ್ಣ ನಮ್ಗೆ ಆದರ್ಶವಾಗಿ ಕೊಟ್ಟರು. ಸಂಘಟನೆಯ ಬಲದಿಂದ ಮಾತ್ರ ದೇಶ ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ನಮ್ಮ ತಾಯಿಯರು ಮಂಗಳಾರತಿ ಮಾಡ್ಲಿಕ್ಕೆ ಎಲ್ಲಿ ತನ ತಯಾರು ಇರ್ತಾರ, ನಮ್ಮ ಮಂಗಲ ಮೂರ್ತಿ ಹಾಗೇ ಇರ್ತಾನೆ, ಯಾವುದೇ ಸಮಸ್ಯೆ ಆಗಂಗಿಲ್ಲ. ತಾಯಿಂದರಿಂದ ಯಾಕೆ ಮಂಗಳಾರತಿ ಮಾಡಿದ್ರು ಅಂತಂದ್ರ, ಮನ್ಯಾಗಂತೂ ಮಾಡೇ ಮಾಡ್ತೀರಿ, ನಿಮ್ಮ ಮನ್ಯಾಗ ನೀವು ಆ ಗೋಡೆಗಳ ಮಧ್ಯೆ ಮಾಡುವಂಥ ಆ ಭಗವಂತನಿಗೆ ತೋರುವಂಥ ಭಕ್ತಿ ಅದು ಏಕಾಂಗಿತನದ. ಆದ್ರೆ ಇವತ್ತೇನಾಗಬೇಕು, ನಾವು ಹಿಂದೂಗಳೆಲ್ಲ ಸಂಘಟಿತರಾಗಬೇಕು. ಸಾಮೂಹಿಕವಾಗಿ ಪೂಜೆಗಳನ್ನು ಮಾಡಲಿಕ್ಕೆ, ಸಾಮೂಹಿಕವಾಗಿ ಪ್ರಾರ್ಥನೆಗಳನ್ನು ಮಾಡಲಿಕ್ಕೆ, ಸಾಮೂಹಿಕವಾಗಿ ಮಂಗಳ ಆರತಿಗಳನ್ನು ಮಾಡಲಿಕ್ಕೆ ಸಿದ್ಧರಾಗಬೇಕು. ಬರ್ರಿ ಒಂದೀಟು ಹೊರಗೆ ಬಂದು ಸಣ್ಣ ಸಣ್ಣ ಗಣಪತಿಗೆ ಮಂಗಳಾರತಿ ಮಾಡಿದ್ದು ಸಾಕಿನ್ನು ಬೃಹತ್ ಗಣಪತಿಗೆ ಮಂಗಳಾರತಿ ಮಾಡೋನು ಬರ್ರಿ ಅಂತ ಇವತ್ತು ಅವುಗಳನ್ನೆಲ್ಲ ಕರ್ಕೊಂಡು ತಂದಾರ ನಮ್ಮ ಹಿಂದೂ ಮಹಾಗಣಪತಿ ಸಮಾವೇಶದವರು. ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿದೆ. ಕೇವಲ ಒಂದು ಮಂದಿರವಾಗಿ ಅದು ನಿರ್ಮಾಣ ಆಗಿಲ್ಲ. ರಾಮ ಮಂದಿರ ನಮ್ಗೆಲ್ಲರಿಗೂ ಸಂತಸ ತಂದಿರ್ತಕ್ಕಂಥ ವಿಷಯ. ಕಟ್ಟಡ ನಿರ್ಮಾಣ ಆಗಿದೆ. ಕಟ್ಟಡ ಸ್ಥಳವನ್ನು ನಮಗೆ ಶ್ರದ್ಧಾ ಕೇಂದ್ರನೂ ಕೂಡ. ಆ ಮಂದಿರ ನಿರ್ಮಾಣದ ಹಿಂದೆ ಅಪಾರವಾದ ಶ್ರಮ ಇದೆ, ಹೋರಾಟ ಇದೆ, ತ್ಯಾಗ ಬಲಿದಾನ ಇದೆ. ಸುಮ್ಮನೆ ಆ ಮಂದಿರ ನಿರ್ಮಾಣ ಆಗಿಲ್ಲ. ಸುಮಾರು 5 ಶತಮಾನಗಳ ವರ್ಷ ಸತತವಾದ ಹೋರಾಟದ ನಂತರ ಮಂದಿರ ನಿರ್ಮಾಣವಾಗಿದೆ. ಒಂದು ವಿಷಯದ ಮೇಲೆ ಯಾವ್ದಾದ್ರು ಒಂದು ಹೋರಾಟ ಹಾಗೆ ಜೀವಂತಿಕೆ ಇರೋದಿಲ್ಲ. ಯಾವ್ದಾದ್ರು 5 ವರ್ಷ 10 ವರ್ಷದ ನಂತರ ನಾವು ಮರಿತೀವಿ. ಆದ್ರೆ ಇಲ್ಲಿ ಸತತವಾಗಿ 500 ವರ್ಷಗಳವರೆಗೂ ಆ ಹೋರಾಟ ಮುಂದುವರಿಸಿದ್ರು, ಅದನ್ನ ಜೀವಂತವಾಗಿದ್ರು. ಅದರಲ್ಲಿ ನಾವು ಯಶಸ್ವಿ ಕೂಡ ಆಗಿದ್ದೀವಿ. ಒಂದು ಹೋರಾಟದ ಮುಖಾಂತರ, ಒಂದು ಕಾನೂನು ಹೋರಾಟದ ಮುಖಾಂತರ ನಾವು ಗೆದ್ದು ಇವತ್ತಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ವಿ. ಈಗ ಆ ಒಂದು ಸಂಭ್ರಮದ ಸಲುವಾಗಿ, ಆ ಒಂದು ಸಂತೋಷದ ಸಲುವಾಗಿ, ಹೀಗಾಗಿ ಅದು ಎಲ್ಲರಿಗೂ ಕೂಡ ಇಲ್ಲಿ ರಾಮ ಮಂದಿರ ಸಿಗಬೇಕು ಅನ್ನೋ ಉದ್ದೇಶದಿಂದ ಸಮಿತಿಯವರು ನಿರ್ಧಾರ ಮಾಡಿ ರಾಮ ಮಂದಿರವನ್ನು ನಾವು ನಿರ್ಮಾಣ ಮಾಡಿದ್ವಿ. ಗಣೇಶನು ಕೂಡ ರಾಮಲಲ್ಲ. ಕಲಬುರಗಿ ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾಗಿರುವ ಸದಾಶಿವನಗರ ಬಡಾವಣೆಯಲ್ಲಿನ ಶ್ರೀ ಗಣೇಶ ಮಂದಿರದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಗಣೇಶನ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಸಣ್ಣ ಕೈಗಾರಿಕಾ ಇಲಾಖೆಯ ಸಚಿವರಾದ ಶರಣಬಸಪ್ಪಗೌಡ ದರ್ಶನಾಪುರ್ ಅವರು ಭಾಗವಹಿಸಿದ್ದರು. ಕಲಬುರಗಿ ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಸದಾಶಿವನಗರದ ಶ್ರೀ ಗಣೇಶ ಮಂದಿರದಲ್ಲಿ ಪ್ರತಿಷ್ಠಾಪಿಸಿದ ಗಣೇಶನ ವಿಸರ್ಜನೆ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸದಾಶಿವನಗರದ ನಿವಾಸಿಗಳು, ಸಣ್ಣ ಕೈಗಾರಿಕಾ ಸಚಿವರು ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣಬಸಪ್ಪಗೌಡ ದರ್ಶನಾಪುರ್, ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ವೇದಿಕೆಯಲ್ಲಿ ಗಣೇಶ ಮಂದಿರದ ಅಧ್ಯಕ್ಷರಾದ ಹಾವೇಂದ್ರ ಪುಣ್ಯಶೆಟ್ಟಿ, ಕಾರ್ಯದರ್ಶಿಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಚಿಕ್ಕಪಾಟೀಲ್ ಉಪಸ್ಥಿತರಿದ್ದರು. ಲಕ್ಷ್ಮೀಕಾಂತ ರೆಡ್ಡಿ ಪಲ್ಲಾ ಸ್ವಾಗತಿಸಿದರು. ಹಿರಿಯರಾದ ವೀರಭದ್ರಪ್ಪ ವಕೀಲರು ಅತಿಥಿಗಳನ್ನು ಪರಿಚಯಿಸಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಡಾಕ್ಟರ್ ಮಲ್ಲಿಕಾರ್ಜುನ್ ಚಿಕ್ಕಪಾಟೀಲ್ ಅವರು 3 ದಿನಗಳ ಗಣೇಶ ಕಾರ್ಯಕ್ರಮದ ವರದಿಯನ್ನು ಮಂಡಿಸಿ ಸದಾಶಿವನಗರ, ನವಜೀವನ ನಗರ, ಗಾಬ್ರೆ ಲೇಔಟ್, ಮೋಹನ ನಗರ ಈ 4 ಬಡಾವಣೆಯಲ್ಲಿ ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಮುಕ್ತ ಬಡಾವಣೆಗಳನ್ನಾಗಿ ಮಾಡುವ ಸಂಕಲ್ಪವನ್ನು ಹೇಳುತ್ತಾ 4 ಬಡಾವಣೆಯ ನಿವಾಸಿಗಳು ಈ ಮಹತ್ ಕಾರ್ಯಕ್ಕೆ ಸಹಕರಿಸಬೇಕು ಎಂದು ಕೋರಿದರು. ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಅವರು ಮಾತನಾಡುತ್ತಾ ಈ 4 ಬಡಾವಣೆಗಳ ಅಭಿವೃದ್ಧಿಗಾಗಿ ತಾವು ಯಾವತ್ತೂ ಶ್ರಮಿಸುವುದಾಗಿ ಭರವಸೆ ನೀಡಿ 1 ತಿಂಗಳಿನಲ್ಲಿ ಬಡಾವಣೆಯ ಮಹದ್ವಾರ ನಿರ್ಮಿಸುವುದಾಗಿ ಹೇಳಿದರು. ಮುಖ್ಯ ಅತಿಥಿಗಳು ಹಾಗೂ ಸಚಿವರಾದ ಶರಣಬಸಪ್ಪಗೌಡ ದರ್ಶನಾಪುರ್ ಅವರು ಮಾತನಾಡುತ್ತಾ ಸರಳ ಹಾಗೂ ಅರ್ಥಪೂರ್ಣವಾಗಿ ಆಚರಿಸುವ ಈ ಗಣೇಶೋತ್ಸವ ನಿಜಕ್ಕೂ ಶ್ಲಾಘನೀಯ ಎಂದು, ಗಣೇಶ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಕೋರಿದರು. ಈ ಕಾರ್ಯಕ್ರಮದಲ್ಲಿ ಬಡಾವಣೆಯ ಸತ್ಯಶೀಲ ರೆಡ್ಡಿ ಪಲ್ಲಾ, ಡಾಕ್ಟರ್ ಅಶೋಕ್ ಜೀವಣಗಿ, ಡಾಕ್ಟರ್ ರಮೇಶ್ ಪಾಟೀಲ್, ಡಾಕ್ಟರ್ ಮಹೇಶ್ ಗೌಹಾರ್, ಡಾಕ್ಟರ್ ರಾಜೇಂದ್ರ ಕೊಂಡ, ಮಲ್ಲಿಕಾರ್ಜುನ ಸ್ವಾಮಿ, ಲಕ್ಷ್ಮೀಕಾಂತ್ ಪಲ್ಲಾ, ಸುಭಾಷ್ ಮೋತಕಪಲ್ಲಿ, ಸಿಎಸ್ ಸಮಾಣೆ, ಎಸ್ಎಸ್ ರಾಯಕೋಟಿ, ರವೀಂದ್ರ ಕರ್ಜಗಿ, ಭೀಮಣ್ಣ ಗೌಡ, ಗಂಗಾಧರ ಡೋಣಿ, ಪ್ರೊಫೆಸರ್ ಪಿಡಿ ಕುಲಕರ್ಣಿ, ನರಸಣ್ಣ ತಂಬೂರಿ, ಡಾಕ್ಟರ್ ಮುದ್ದಾ, ಶರಬಣ್ಣ ದಿಡ್ಡಿ, ನಾಗೇಂದ್ರ ಪಾಟೀಲ್, ಅಮೀನರೆಡ್ಡಿ ಪಾಟೀಲ್ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ದರು. ಇದೇ ಕಾರ್ಯಕ್ರಮದಲ್ಲಿ ಕ್ರೀಡೆಗಳಲ್ಲಿ ವಿಜೇತರಿಗೆ ಬಹುಮಾನ ಮತ್ತು 10ನೇ ಪಿಯುಸಿ ಹಾಗೂ ಪದವಿ ಪರೀಕ್ಷೆಗಳಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾದವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. 3 ದಿನಗಳ ಕಾಲ ಪ್ರಸಾದ ಸೇವೆ ಮಾಡಿದವರಿಗೆ, ದೇವಸ್ಥಾನ ಅಲಂಕರಿಸಿದ ಮಹಿಳೆಯರಿಗೂ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಭಾರತಿ ದರ್ಶನಾಪುರ್, ಇಂದಿರಾ ಚಿಕ್ಕಪಾಟೀಲ್, ರೂಪಾ ರಾಯಕೋಟಿ, ಮೇಘಾ ಗೌಹಾರ್, ಉಮಾ ಕೊಂಡ,
ಶಾಂತಾ ಕಡ್ಲಿ, ಶೀಲಾ ಸ್ವಾಮಿ, ಕವಿತಾ ಪುಣ್ಯಶೆಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವೀರನಗೌಡ ಗುಗ್ಗುವಾಡ್ ನಿರೂಪಿಸಿದರು. ಇವತ್ತಿನ ದಿವಸ ಈ ನಮ್ಮ ಸದಾಶಿವನಗರ ಬಡಾವಣೆಯಲ್ಲಿ ಒಂದು ಗಣೇಶೋತ್ಸವದ ಕೊನೆಯ ದಿನದ ಅಂಗವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ರು. ಬಡಾವಣೆಯ ಎಲ್ಲ ಹಿರಿಯರು ತಾಯಂದಿರೆಲ್ಲರೂ ಕೂಡಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅವರು ಸತತವಾಗಿ 3 ದಿನಗಳ ಕಾಲ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದ್ದರು. ಭಾಳ ಒಂದು ಸಂತೋಷದ ವಿಷಯ. ಏಕೆಂದರೆ ಈ ಅಕ್ಕಪಕ್ಕದ ಬಡಾವಣೆ ನವಜೀವನ್ ನಗರ, ಗಾಬ್ರೆ ಲೇಔಟು, ಸದಾಶಿವನಗರ, ಗಣೇಶ್ ನಗರ ಸಮಸ್ತ 4-5 ಬಡಾವಣೆಯ ಜನರೆಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಒಂದು ಕಾರ್ಯಕ್ರಮ ನೆರವೇರಿಸಿಕೊಂಡಿದ್ದು ಭಾಳ ಸಂತೋಷ ವಿಷಯ. ನಾನು ಪ್ರಥಮವಾಗಿ ಮಹಾಪೌರ ಆದ ನಂತರ ಈ ಒಂದು ಬಡಾವಣೆಗೆ ಆಗಮಿಸಿ ನನ್ನನ್ನು ಕರೆಸಿ ಸನ್ಮಾನಿಸಿದರು ಮತ್ತು ಪಾಲಿಕೆಯಿಂದ ಕೆಲವು ಸೌಲಭ್ಯಗಳ ಬಗ್ಗೆ ಅವರು ವಿನಂತಿಸಿದರು. ನಾನು ಬರ್ತಕ್ಕಂಥ ದಿನಗಳಲ್ಲಿ ಬಡಾವಣೆಗೆ ಯಾವ್ಯಾವ ಅಭಿವೃದ್ಧಿ ಕೆಲಸಗಳು ಮಾಡಬೇಕಂತಕ್ಕದ್ದನ್ನು ನಾನು ಹಂತ ಹಂತವಾಗಿ ಮಾಡ್ತೀನಿ ಅಂತೇಳಿ ಎಲ್ಲರಿಗೆ ನಾನು ಮಾತು ಕೊಟ್ಟಿದ್ದೀನಿ. ಗಣೇಶ ಚತುರ್ಥಿಯು ಭಾರತ ದೇಶದ ಭಾಳ ವರ್ಷಗಳಿಂದ ಭಾಳ ವಿಜೃಂಭಣೆಯಿಂದ ಎಲ್ಲರೂ ಸೇರಿ ಮಾಡ್ತಕ್ಕಂಥದ್ದು ಮತ್ತು ಗುಲ್ಬರ್ಗದಲ್ಲಿ ವಿಶೇಷವಾಗಿ ಸದಾಶಿವನಗರ ಬಡಾವಣೆಯ ಈ ಗಣೇಶ ಮಂದಿರದಲ್ಲಿ ಸದಾಶಿವನಗರ ಬಡಾವಣೆ, ನವಜೀವನ್ ನಗರ ಮತ್ತು ಗಾಬ್ರೆ ಲೇಔಟ್ ಬಡಾವಣೆ ಎಲ್ಲ ಹಿರಿಯರು, ತಾಯಂದಿರು, ಅಕ್ಕ ತಂಗಿಯರು ಎಲ್ಲರೂ ಕುಟುಂಬದಸ್ಥರು ಸೇರಿ ಪ್ರತಿ ವರ್ಷ ಗಣೇಶ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಮತ್ತು 3 ದಿನಕ್ಕೆ ವಿಸರ್ಜನೆ ಮಾಡ್ತಕ್ಕಂಥ ಕಾರ್ಯಕ್ರಮದ ಭಾಳ ವಿಜೃಂಭಣೆ ಎಲ್ಲರೂ ಸೇರಿ ಭಾಳ ಉತ್ಸವದಿಂದ ಹುಮ್ಮಸ್ಸಿಂದ ಇದೊಂದು ಎಲ್ಲರೂ ಒಂದು ಕಡೆ ಸೇರ್ತಕ್ಕಂಥದ್ದು. ಯಾಕಂದ್ರೆ ನಗರ ಪ್ರದೇಶದಲ್ಲಿ ಭಾಳಷ್ಟು ವಿರಳ ಇದು ಕಾರ್ಯಕ್ರಮದಲ್ಲಿ ಎಲ್ಲರೂ ಏನು ಭಾಗವಹಿಸಿದ್ರು ಎಲ್ಲರೂ ಕೂಡ ನನ್ನ ಪರವಾಗಿ ಇವರ ಪರವಾಗಿ ಕರ್ನಾಟಕದ ಮತ್ತು ದೇಶದ ಜನತೆಗೆ ಗಣೇಶ ಹಬ್ಬದ ಶುಭಾಶಯಗಳು. ಸೆಪ್ಟೆಂಬರ್ 15ರ ಒಳಗಾಗಿ ಕಬ್ಬು ನುರಿಸಲು ಅವಕಾಶ ನೀಡದಿದ್ದರೆ ರೈತರೊಂದಿಗೆ ಹೋರಾಟ ಮಾಡಲಾಗುವುದು ಎಂದು ಸೇಡಂ ಮತಕ್ಷೇತ್ರದ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತಿಲ್ಕೂರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಕಳೆದ 1 ವಾರದಿಂದ ಸುರಿದ ಮಳೆಯಿಂದಾಗಿ ಸಾಕಷ್ಟು ರೈತರ ಬೆಳೆ ಹಾನಿಯಾಗಿದೆ. ಮನೆ ಮಠಗಳು ಜಲಾವೃತವಾಗಿವೆ. ಹಾನಿಯಾದವರಿಗೆ ಪರಿಹಾರ ನೀಡದೆ ಚಿಂಚೋಳಿಯಲ್ಲಿ ರೈತರಿಗಾಗಿ ಸ್ಥಾಪನೆ ಮಾಡಿರುವ ಸಕ್ಕರೆ ಕಾರ್ಖಾನೆ ಬಂದ್ ಮಾಡಿರುವ ಹಿಂದಿನ ರಾಜಕಾರಣ ಮಾಡುವುದನ್ನು ಬಿಟ್ಟು ಸೆಪ್ಟೆಂಬರ್ 15ರ ಒಳಗೆ ಕಬ್ಬು ನುರಿಸಲು ಅವಕಾಶ ನೀಡಬೇಕು. ಇಲ್ಲದೆ ಹೋದರೆ ಸೆಪ್ಟೆಂಬರ್ 17ರಂದು ಸಾವಿರಾರು ರೈತರೊಂದಿಗೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತಿಲ್ಕೂರ್ ಹೇಳಿದ್ದಾರೆ. ಕಲಬುರಗಿ ನಗರದ ನಾಗನಹಳ್ಳಿ ರಸ್ತೆಯಲ್ಲಿ ಇರುವ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದ ಅವರು, ಮಳೆ ಬಂದು ಸಂಕಷ್ಟದಲ್ಲಿ ಇರುವ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತೆ ಕಬ್ಬು ನುರಿಯುವುದನ್ನ ನಾನಾ ಕಾರಣಗಳನ್ನು ಒಡ್ಡಿ ಬಂದ್ ಮಾಡಿರುವುದು ಸರಿಯಲ್ಲ. ಕಾರ್ಖಾನೆ ಅಭಿವೃದ್ಧಿಗೆ ಪೂರಕ ಸೂಚನೆಗಳು ನೀಡಿದರೆ ಅದನ್ನು ಮಾಡೋಣ. ಆದರೆ ಕಾರ್ಖಾನೆ ಬಂದ್ ಮಾಡಿ ರೈತರಿಗೆ ತೊಂದರೆ ಕೊಡುವುದು ಬೇಡ. ಈ ಕಾರ್ಖಾನೆಯಿಂದ ಸುಮಾರು 400 ಹಳ್ಳಿಗಳ ರೈತರಿಗೆ ಅನುಕೂಲವಾಗಲಿದೆ. ಜೊತೆಗೆ ಸುಮಾರು 10,000ಕ್ಕೂ ಅಧಿಕ ಜನರಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಉದ್ಯೋಗ ನೀಡಿದೆ. ಅಷ್ಟಾದರೂ ಕಲಬುರಗಿ ಜಿಲ್ಲೆಯ ಸಚಿವರುಗಳು ಯಾಕೆ ಗಮನ ಹರಿಸುತ್ತಿಲ್ಲ ಎಂದು ಕೇಳಿದರು. ಸೆಪ್ಟೆಂಬರ್ 15ರ ಒಳಗೆ ಸರ್ಕಾರ ಚಿಂಚೋಳಿ ಸಕ್ಕರೆ ಕಾರ್ಖಾನೆಗೆ ಕಬ್ಬು ನುರಿಸಲು ಅವಕಾಶ ನೀಡಬೇಕು. ಒಂದು ವೇಳೆ ನೀಡದೇ ಹೋದರೆ ಸೆಪ್ಟೆಂಬರ್ 17ರ ಸಂಪುಟ ಸಭೆಯ ಸಂದರ್ಭದಲ್ಲಿ ರೈತರ ಪ್ರತಿಭಟನೆ ಸರ್ಕಾರ ಎದುರಿಸಬೇಕಾಗುತ್ತದೆ ಎಂದರು. ಕಾರ್ಖಾನೆಯಲ್ಲಿ ಲೋಪದೋಷಗಳು ಇರಬಹುದು. ಆ ಕುರಿತು ಪೂರಕವಾದ ಚರ್ಚೆ ನಡೆಸಿ ಸಲಹೆ ಸೂಚನೆ ನೀಡಲಿ. ಸಿಮೆಂಟ್ ಕಾರ್ಖಾನೆಯಿಂದ ಸಾಕಷ್ಟು ಪರಿಸರಕ್ಕೆ ಮತ್ತು ಸಾರ್ವಜನಿಕರಿಗೂ ಹಾನಿಯಾದರೂ ಸಹ ಅಭಿವೃದ್ಧಿಯ ದೃಷ್ಟಿಯಿಂದ ಸುಮ್ಮನಿರುವುದು ಸಚಿವರಿಗೆ ಗೊತ್ತಿಲ್ಲವೇ? ನ್ಯೂನತೆಗಳನ್ನು ಸರಿಪಡಿಸಿ ಕಬ್ಬು ನುರಿಸಲು ಅವಕಾಶ ನೀಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ಕಲಬುರಗಿಯಲ್ಲಿ ನಡೆಯುತ್ತಿರುವ ಘನಘೋರ ಪ್ರಕರಣಗಳಲ್ಲಿ ಸಾರ್ವಜನಿಕರಿಗೆ, ಉದ್ಯಮಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಭಯ ಹುಟ್ಟಿಸುವಂತಿದೆ. ಹನಿ ಟ್ರ್ಯಾಪ್ ಮೂಲಕ ಹೆದರಿಸಿ ಬೆದರಿಸಿ ಹಣ ಮಾಡುತ್ತಿರುವವರ ಹಿಂದೆ ಇರುವ ಪ್ರಮುಖ ಸತ್ಯಾಂಶ ಹೊರಬರಬೇಕಾದರೆ ಸಂಪುಟ ಸಭೆಯಲ್ಲಿ ಸಿಬಿಐಗೆ ಒಪ್ಪಿಸಬೇಕು. ಇಲ್ಲದಿದ್ದರೆ ರಾಜ್ಯದಾದ್ಯಂತ ಹೋರಾಟ ಮಾಡಲಾಗುವುದು ಎಂದು ಸಚಿವ ತೇಲ್ಕೂರ್ ತಿಳಿಸಿದರು. ಕಲಬುರಗಿಯಲ್ಲಿ ಇಂತಹ ಹೀನ ಘಟನೆಗಳು ನಡೆಯುತ್ತಿದ್ದರೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಾತ್ರ ಬೇರೆ ಬೇರೆ ವಿಷಯಗಳ ಕುರಿತು ಮಾತನಾಡುತ್ತಾರೆ. ಈ ವಿಷಯದ ಕುರಿತು ಮಾತನಾಡುತ್ತಿಲ್ಲವೆಂದು ಆರೋಪಿಸಿದರು. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಮಹಾರಾಷ್ಟ್ರ, ಗೋವಾ, ಆಂಧ್ರ ಪ್ರದೇಶದ ಮಹಿಳೆಯರು ಮತ್ತು ಉದ್ಯಮಿಗಳು ಒಳಗಾಗಿರುವುದರಿಂದ ರಾಜ್ಯದ ಪೊಲೀಸರಿಂದ ಪ್ರಕರಣದ ತನಿಖೆಗೆ ತೊಂದರೆಯಾಗುತ್ತದೆ. ಅಲ್ಲದೆ ಸರ್ಕಾರ ಪ್ರಕರಣವನ್ನು ಎಸ್ಐಟಿಗೆ ಕೊಟ್ಟರೆ ಬಹುತೇಕ ಪ್ರಕರಣ ಮುಚ್ಚಿ ಹೋಗುತ್ತದೆ ಎಂದು ಅನುಮಾನ ವ್ಯಕ್ತಪಡಿಸಿದರು.
ಕಲಬುರಗಿಯಲ್ಲಿ ನಡೆಯುತ್ತಿರುವ ಹನಿ ಟ್ರ್ಯಾಪ್ ದಂಧೆ ಕೇವಲ ಕಲಬುರಗಿಗೆ ಸೀಮಿತವಾಗಿದೆಯೋ ಅಥವಾ ರಾಜ್ಯದಾದ್ಯಂತ ನಡೆದಿದೆಯೋ ಎಂದು ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬೇಕಾದರೆ ಪ್ರಕರಣವನ್ನು ಸಿಬಿಐಗೆ ನೀಡುವುದು ಉಚಿತ. ಅಲ್ಲದೆ ಈ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಭಾಗಿಯಾಗಿರುವ ಸಂಶಯ ಇರುವುದರಿಂದ ತನಿಖೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದ್ದು, ಹೀಗಾಗಿ ಹನಿ ಟ್ರ್ಯಾಪ್ಗೆ ಒಳಗಾಗಿರುವವರು ಭಯಪಡದೆ ತಮಗಾದ ಅನ್ಯಾಯದ ವಿರುದ್ಧ ದೂರು ನೀಡಬೇಕು ಎಂದು ಮನವಿ ಮಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಚಿಂಚೋಳಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್, ಬಿಜೆಪಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್, ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಾಡ್ಗಿ, ಸಂತೋಷ್ ಹಾದಿಮನಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯ ಸಚಿವರು ಎಲ್ಲಿದ್ದಾರೆ ಅನ್ನೋವಂಥದ್ದು ನಮ್ಮ ಪ್ರಶ್ನೆ ಇದೆ. ಯಾಕೆಂದರೆ ಇಷ್ಟು ಎಲ್ಲ ಕಡೆ ಮಳೆ ಬಂದಿದೆ, ಬೆಳೆ ಹಾನಿಯಾಗಿದೆ, ವಿಜಿಟ್ ಇಲ್ಲ, ರೈತರಿಗೆ ತಕ್ಷಣದ ಪರಿಹಾರಗಳಿಲ್ಲ, ಹಳ್ಳಕ್ಕೆ ಜಾನುವಾರುಗಳು ಹರ್ಕೊಂಡೋಗಿದೆ. ಅದ್ರ ಬಗ್ಗೆ ಸಭೆ ಮಾಡಿ ತಕ್ಷಣದ ಕ್ರಮಗಳನ್ನು ತಗೊಳ್ಬೇಕಾದಂಥ ಸಚಿವರು ಕಾಣೆಯಾಗಿದ್ದಾರೆ. ಹಾಗೆ ನಮ್ಮ ಬರ್ತಕ್ಕಂಥ 17ನೇ ತಾರೀಕು ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆಯನ್ನು ನಡೆಸ್ತೀವಿ ಅಂತಕ್ಕಂಥದ್ದನ್ನು ಸರ್ಕಾರ ಹೇಳಿದೆ. ಅದನ್ನು ಭಾರತೀಯ ಜನತಾ ಪಾರ್ಟಿ ಸ್ವಾಗತ ಮಾಡುತ್ತೆ. ಆದರೆ ಇದೊಂದು ಕಾಟಾಚಾರದ ಒಂದು ಸಭೆ ಆಗಬಾರ್ದು. ಕಲ್ಯಾಣ ಕರ್ನಾಟಕದ ನಿಜವಾದಂಥ ಎಲ್ಲ ರೀತಿಯ ಅಭಿವೃದ್ಧಿಯ ಪರವಾಗಿರುವಂಥ ಚರ್ಚೆಗಳು ನಡೆದು ಅದರಲ್ಲಿ ತೀರ್ಮಾನಗಳು ತಗೊಂಡು ಅಭಿವೃದ್ಧಿಗೆ ವೇಗವನ್ನು ಕೊಡ್ತಕ್ಕಂಥ ಕೆಲಸ ನಡಿಬೇಕು ಅನ್ನುವಂಥದ್ದು ನಮ್ಮ ವಾದ ಇದೆ. ಇದ್ರ ಜೊತೆಗೆ ಸುಮಾರು 4 ತಾಲೂಕುಗಳ 400 ಹಳ್ಳಿಗಳಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಅನುಕೂಲವಾಗ್ತಕ್ಕಂಥ ನಿಟ್ಟಿನಲ್ಲಿ ನಿರಂತರವಾಗಿ ನಾವು ಮತ್ತು ಮಾಜಿ ಸಂಸದರು, ನಮ್ಮ ಚಿಂಚೋಳಿಯ ಶಾಸಕರು ಪ್ರಯತ್ನ ಮಾಡಿ ಚಿಂಚೋಳಿಯಲ್ಲಿ ಒಂದು ಶುಗರ್ ಕಂಪನಿಯನ್ನು ತೆಗೆದುಕೊಂಡು ಬಂದಿದ್ದೇವೆ, ಸಕ್ಕರೆ ಮತ್ತು ಇಥಿನಾಲ್ ಕಂಪನಿಯನ್ನು. ಅದರಲ್ಲಿ ಈಗಾಗಲೇ ಹೈಕೋರ್ಟು ಅವರಿಗೆ ಪರವಾನಗಿಯನ್ನು ಕೊಡಬೇಕು ಅಂತಕ್ಕಂಥ ಆದೇಶವನ್ನು ಕೂಡ ಕೊಟ್ಟಿದೆ. ಆದರೆ ಇದನ್ನು ವಿನಾಕಾರಣ ರಾಜಕಾರಣ ಮಾಡಿಕೊಂಡು ಯಾವುದೋ ಒಂದು ಕ್ವಾರಿಗಳನ್ನು ಹಾಕ್ತಾ ಕಬ್ಬು ಕ್ರಸಿಂಗನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾಯಿದೆ. ಇದ್ರ ಬಗ್ಗೆ ಜಿಲ್ಲೆಯ ಸಚಿವರು ಚಕಾರ ಎತ್ತದೇ ಇರತಕ್ಕಂಥದ್ದು ನಮಗೆ ಇವ್ರ ಬಗ್ಗೆ, ರೈತರ ಬಗ್ಗೆ ಇರ್ತಕ್ಕಂಥ ಕಳಕಳಿ ಏನು ಅನ್ನೋಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ. ಯಾವ್ಯಾವ ವಿಷಯದ ಬಗ್ಗೆ ತಲೆ ಹಾಕ್ತಕ್ಕಂಥ ಜಿಲ್ಲೆಯ ಸಚಿವರು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜ್ವಲಂತ ಸಮಸ್ಯೆ ರೈತರ ಪರವಾಗಿ ಇವತ್ತು 1 ಲಕ್ಷ ಹೆಕ್ಟರ್ನಲ್ಲಿ ಕಬ್ಬು ಬೆಳೀತಕ್ಕಂಥ ಕೆಲಸ ನಡೀತಾ ಇದೆ. 4 ತಾಲೂಕುಗಳ 1 ಲಕ್ಷ ಹೆಕ್ಟರ್ನಲ್ಲಿ ಕಬ್ಬನ್ನು ಬೆಳೆಸ್ತಕ್ಕಂಥ ಕೆಲಸ ಆಗಿದೆ. 10,000 ಜನರಿಗೆ ನೇರವಾಗಿ ಮತ್ತು ಪರೋಕ್ಷವಾಗಿ ಅಪರೋಕ್ಷವಾಗಿ ಉದ್ಯೋಗಾವಕಾಶ ಸಿಗ್ತಾ ಇದೆ. ಲಕ್ಷಾಂತರ ಜನರ ಜೀವನಾಡಿ ಆಗಬೇಕಾದಂಥ, ರೈತರಿಗೆ ಅನುಕೂಲವನ್ನು ಕಲ್ಪಿಸಬೇಕಾದಂಥ ಆ ಸಕ್ಕರೆ ಕಾರ್ಖಾನೆಯ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ಮತ್ತು ರಾಜಕಾರಣ ಮಾಡ್ತಾ ಇರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಇದು ರೈತ ವಿರೋಧಿ ಸರ್ಕಾರ ಅನ್ನೋದನ್ನು ನಾವು ಹೇಳೋದಕ್ಕೆ ಇಚ್ಛೆ ಪಡ್ತೇವೆ. ಮತ್ತು ಬರುವಂಥ 17ನೇ ತಾರೀಕೇನು ಇಲ್ಲಿ ಸಭೆ ನಡೆಯೋದಿದೆ. 15ನೇ ತಾರೀಕಿನ ಒಳಗೆ ರಾಜಕಾರಣವನ್ನು ಮಾಡದೇನೆ ಆ ಕಂಪನಿ ಕಬ್ಬು ನುರಿಸಲಿಕ್ಕೆ ಅನುಮತಿಯನ್ನು ಸರ್ಕಾರ ಕೊಡದೇ ಇದ್ದರೆ ಸಾವಿರಾರು ಜನ ರೈತರೊಂದಿಗೆ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಇನ್ನೂ ಸಮಯ ಇದೆ. ಜಿಲ್ಲೆಯ ಸಚಿವರೇ, ಈಗಾದರೂ ಎಚ್ಚೆತ್ತುಕೊಂಡು ಆ ರೈತರ ಜೀವನಾಡಿಯಾಗಿರುವಂಥ ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಲಿಕ್ಕೆ ಅನುಮತಿಯನ್ನು ಕೊಡಬೇಕು ಅನ್ನುವಂಥದ್ದನ್ನು. ಇಲ್ಲಿ ಕೇವಲ ಏನೇನೋ ಹೇಳ್ತಾ ಇದ್ದಾರೆ, ನಾವು ಈ ಕಾರಣಕ್ಕೆ ಆ ಕಾರಣಕ್ಕೆ ಅದನ್ನು ನಿಲ್ಲಿಸಿದ್ದೀವಿ. 10 ಸಿಮೆಂಟ್ ಕಾರ್ಖಾನೆಗಳು ದಿನ ಬೆಳಿಗ್ಗೆ ಎದ್ದರೆ ಡಸ್ಟನ್ನು ಉಗುಳ್ತಾ ಇದೆ. ಅನೇಕ ಜನ ಇವತ್ತು ತೊಂದರೆಯಲ್ಲಿದ್ದಾರೆ. ಅಂಥದ್ರ ಬಗ್ಗೆ ಒಂದಿನೂ ಆ ಕಾರ್ಖಾನೆಗಳಿಗೆ ವಿಸಿಟ್ ಮಾಡದೇ ಇರತಕ್ಕಂಥ ಪರಿಸರ ಮಾಲಿನ್ಯ ಸಚಿವರು ಇವತ್ತು ಯಾಕೆ ಈ ರೈತರಿಗೆ ಅನುಕೂಲ ಆಗುವಂಥ ಸಕ್ಕರೆ ಕಾರ್ಖಾನೆ ಬಗ್ಗೆ ಈ ರೀತಿಯ ಒಂದು ಧೋರಣೆಯನ್ನು ತೋರ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಅದಕ್ಕೆ ದಯವಿಟ್ಟು ನಾನು ವಿನಂತಿ ಮಾಡ್ತೇನೆ, ಒಂದು ವೇಳೆ 17ನೇ ತಾರೀಕಿನ ಒಳಗಾಗಿ ಅದಕ್ಕೇನಾದರೂ
ಪರವಾನಗಿ ಕೊಡದೇ ಇದ್ದರೆ ಸಾವಿರಾರು ಜನ ರೈತರು ಕಲಬುರಗಿ ನುಗ್ತಾರೆ. ಅವತ್ತಿನ ಸಭೆ ಮುಖ್ಯಮಂತ್ರಿಗಳಿಗೆ ಯಾವುದೇ ರೀತಿಯಿಂದ ಭೇಟಿಯಾಗಿ ಇದಕ್ಕೆ ಪರಿಹಾರಕ್ಕೆ ಒತ್ತಾಯ ಮಾಡ್ತಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಎಚ್ಚರಿಕೆ ಕೊಡುತ್ತೆ. ಅದನ್ನು ನಾವು ಮಾಡಿದ್ದೀವಿ ಅಣ್ಣ. ನಾವು 2-3 ಬಾರಿ ಅದ್ರ ಬಗ್ಗೆ ಸ್ಟ್ರೈಕ್ ಮಾಡಿದ್ದೀವಿ, ಸರ್ಕಾರ ಗಮನಕ್ಕೆ ತಂದಿದ್ದೀವಿ. ಆದರೆ ಅದನ್ನು ಬಂದ್ ಮಾಡೋದೇ ಪರಿಹಾರ ಅಲ್ಲ, ಅದರಲ್ಲಿ ಸುಧಾರಣೆಗಳು ಬರಬೇಕು ಅನ್ನೋದು ನಮ್ಮ ಪರಿಹಾರ, ನಮ್ಮದು ಒತ್ತಾಯ. ಯಾವುದೋ ಕೈಗಾರಿಕೆಯನ್ನು ಬಂದ್ ಮಾಡಿಸ್ಬಿಟ್ಟು ಸಿಕ್ ಇಂಡಸ್ಟ್ರಿ ಮಾಡಿಬಿಟ್ಟು ಅದಕ್ಕೆ ನಾವು ಮಾಡೋವಂಥದ್ದು ಇಲ್ಲ. ಅದಕ್ಕೆ ನಾವು ಇವತ್ತು ಹೇಳ್ತಾ ಇದ್ದೀವಿ, ಸಕ್ಕರೆ ಕಾರ್ಖಾನೆಯಲ್ಲೂ ಸಣ್ಣ ಪುಟ್ಟ ಏನಾದರೂ ಲೋಪಗಳಿದ್ದರೆ 4-6 ತಿಂಗಳುಗಳ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟು ಆ ಲೋಪಗಳನ್ನು ಸರಿಪಡಿಸ್ಕೊಂಡು ತಕ್ಷಣಕ್ಕೆ ಅವಕಾಶ ಕೊಡ್ತಕ್ಕಂಥ ಕೆಲಸಗಳು ಮಾಡಬೇಕಾಗಿತ್ತು. ಸರ್ಕಾರ ಮಾಡಿಲ್ಲ. ಇದು ರೈತರ ಪರವಾಗಿರುವಂಥದ್ದು. ಅದನ್ನು ನಾವು 15ರೊಳಗೆ ಇವ್ರು ತೀರ್ಮಾನ ತಗೊಳ್ಳದೇ ಇದ್ದರೆ, 15ನೇ ತಾರೀಕಿನ ಒಳಗೆ ತೀರ್ಮಾನ ತಗೊಳ್ಳದೇ ಇದ್ದರೆ ಜಿಲ್ಲಾ BJP ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ಸೇರಿ ಏನು ಮಾಡಬೇಕು ಮತ್ತು ರೈತರ ಜೊತೆಗೆ ಚರ್ಚೆ ಮಾಡಿ ನಾವು ತೀರ್ಮಾನವನ್ನು ತಗೊಳ್ತೇವೆ. ಇಲ್ಲ, ಇದೇ ಅವತ್ತು ಪ್ರತಿಭಟನೆ ಯಾವ ರೀತಿಯಿಂದ ಮಾಡಬೇಕು ಅನ್ನೋಂಥದ್ದು ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಅಲ್ಟಿಮೇಟ್ ಸರ್, ಇನ್ನೂ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇವತ್ತು ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಬೆಂಗಳೂರಿಗೆ ಹೋಗಿದ್ದಾರೆ. ಜಿಲ್ಲಾ ಸಚಿವರ ಜೊತೆಗೆ ನಾವು ಕೂಡ ಮಾತಾಡಿದ್ದೇವೆ. ಇದ್ರ ಬಗ್ಗೆ 2-3 ದಿನದಲ್ಲಿ ಇವತ್ತು ಏನು ಅಲ್ಲಿ ಅಜೆಂಡಾ ಫೈನಲ್ ಆಗುತ್ತೆ, ಚರ್ಚೆಗೆ ಹೋಗಿದ್ದಾರೆ. ಅಲ್ಲೇನಾದರೂ ಇವರು ಚರ್ಚೆ ಸಂದರ್ಭದಲ್ಲಿ ಈ ವಿಷಯಗಳನ್ನು ಸರಿಪಡಿಸ್ಲಿಕ್ಕೆ ಅವಕಾಶ ಇದ್ದರೆ ಸರಿಪಡಿಸ್ಲಿ. ಯಾಕೆ ಕೊಡಬೇಕು, CBIಗೆ ಯಾಕೆ ಕೊಡಬೇಕು ಈ ಹನಿ ಟ್ರ್ಯಾಪ್ ಪ್ರಕರಣ ಅಂದರೆ, ಇದರಲ್ಲಿ ಮಹಾರಾಷ್ಟ್ರ, ಗೋವಾ ಮತ್ತು ಆಂಧ್ರ, ತೆಲಂಗಾಣಕ್ಕೆ ಸೇರಿದಂಥ ಹೆಣ್ಣು ಮಕ್ಕಳು ಇನ್ವಾಲ್ವ್ ಆಗಿದ್ದಾರೆ. ತೆಲಂಗಾಣ ಮಹಾರಾಷ್ಟ್ರ ಬಾರ್ಡರ್ನಲ್ಲಿರುವಂಥ ಉದ್ಯಮಪತಿಗಳು ಕೂಡ ಇದಕ್ಕೆ ಒಳಗಾಗಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಪೊಲೀಸರು ಆ ಮಟ್ಟಕ್ಕೆ ಹೋಗಿ ತನಿಖೆ ಮಾಡಲಿಕ್ಕೆ ಆಗೋದಿಲ್ಲ. ಎರಡನೇದು, ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋಂಥದ್ದು ಗೊತ್ತಿಲ್ಲ. ಇದನ್ನು ಎಲ್ಲರಿಗೂ ಜೀವ ಭಯ ಕಾಡ್ತಾ ಇರೋದ್ರಿಂದ ಯಾರ್ಯಾರು ಇದಕ್ಕೆ ತೊಂದರೆ ಒಳಗಾಗಿದ್ದಾರೆ ಅವರು ಇದನ್ನು ಹೊರಗಡೆ ಹೇಳ್ಕೊಳ್ಳಿಕ್ಕೆ ಸಿದ್ಧರಿಲ್ಲ. ಹಾಗಾಗಿ CBI ಆದರೆ ಇದು ಒಂದು ಗೌಪ್ಯತೆಯೂ ಇರುತ್ತೆ ಮತ್ತು ಅಂತಾರಾಜ್ಯ ಎಲ್ಲ ರಾಜ್ಯಗಳಲ್ಲೂ ಕೂಡ ಹೋಗಿ ಅವರು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇದನ್ನು CBI ಕೊಡಬೇಕು ಅನ್ನೋಂಥದ್ದು. ಮತ್ತು ನಾವು ಯಾರ್ಯಾರು ಅಧಿಕಾರಿಗಳಾಗಲಿ ಇಂಡಸ್ಟ್ರಿಯಲಿಸ್ಟ್ ಆಗಲಿ ಇವತ್ತು ಬಲಿಪಶುಗಳಾಗಿದ್ದಾರೆ ಅವರಿಗೂ ಕೂಡ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಧೈರ್ಯದಿಂದಿರಿ. ನೀವು ನಿಮ್ಗೆ ಆಗಿರುವಂಥ ನೋವು ಎಲ್ಲಿ ಹೇಳಬೇಕೋ ಅದನ್ನು ನೀವು ರೈಟಿಂಗ್ನಲ್ಲಾಗಲಿ ಸಂಬಂಧಪಟ್ಟಂಥ ಇದಕ್ಕೆ. ಈಗ ಇನ್ವೆಸ್ಟಿಗೇಷನ್ ಅಥಾರಿಟಿ ಈಗ ಇಲ್ಲಿ ಯಾರು ಕೇಸ್ ತೊಗೊಂಡಿದ್ದಾರೆ ಗೊತ್ತಾ? ಆ ಇನ್ಸ್ಪೆಕ್ಟರ್ ಮೇಲೂ ನಮ್ಮ ಅಲಿಗೇಷನ್ ಇದೆ, ಅವರೇ ಅದಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಅದಕ್ಕೆ ಹೇಳಿದೆ, ನೀವೆಲ್ಲ ಕೇಳ್ತೀರಿ ಅಂತ ಈಗ ಆಗಿ ಮಾಡಿದ್ದಾರೆ. ನಾನು ಅದನ್ನೇ ಹೇಳ್ತೀನಿ, ಇದನ್ನು ಇವೆಲ್ಲ ಗೊತ್ತು ಅಣ್ಣ. ನಾನು ಒಂದೊಂದು ಬರುತ್ತೆ, ಯಾರ್ಯಾರು ಅಂಡರ್ಸ್ಟ್ಯಾಂಡ್ ನೋಡಿ. ಇದರಲ್ಲಿ 2 ಇಲಾಖೆಗಳು ಸೇರ್ಕೊಂಡಿದೆ. ಅಂದ್ರೆ ಈ ಕೇಸನ್ನು ಕೇಳ್ರಿ ಅಣ್ಣ, ಕೇಸನ್ನು ಮುಚ್ಚಿ ಹಾಕ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಮತ್ತು ಆ ಇನ್ಸ್ಪೆಕ್ಟರು ಇದ್ದಾರೆ, ಅವರು ಇದ್ರ ಹಿಂದೆ ಇದ್ದಾರೆ ಅನ್ನುವಂಥದ್ದು ಅನುಮಾನ ಇದೆ. ಪೊಲೀಸ್ ಇಲಾಖೆ ಒಬ್ಬ ಅಧಿಕಾರಿ ಕೂಡ ಅದರಲ್ಲಿ ಇನ್ವಾಲ್ವ್ ಇರಬೇಕು. ಆದರೆ ಇದು ಹೇಗೆ ತನಿಖೆ ಇದು ಆಗ್ಲಿಕ್ಕೆ ಸಾಧ್ಯ ಇದೆ? ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕಥೆನೂ ಹಾಗೆ ಆಗಿದೆ. ಅವ್ರನ್ನು ಹನಿ ಟ್ರ್ಯಾಪ್ನಲ್ಲಿ ಇದು ಮಾಡಿದ್ದಾರೆ. ಒಬ್ಬರನ್ನ ಇದಕ್ಕೆ ಶಾಬಾದ್ ವಾಡಿಗೆ ಕರ್ಕೊಂಡೋಗಿ ಗನ್ ಹಿಡಿದು ರೊಕ್ಕ ವಸೂಲಿ ಮಾಡಿದ್ದಾರೆ ಉದ್ಯಮಪತಿನ. ನಾನು ಹೆಸರು ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ, ಯಾಕೆಂದರೆ ಇದರಲ್ಲಿ ಅತ್ಯಾಚಾರದ್ದು ಇದೆ, ಅವೈದ್ಯ ಇದನ್ನು ಗನ್ಗಳನ್ನು ಬಳಸಿಕೆಸಿಂದು ಯಾವುದು ಲೈಸೆನ್ಸ್ ಇಲ್ಲದೆ ಗನ್ಗಳನ್ನು ಬಳಸಿ ಎದುರಿಸಿ ರೊಕ್ಕ ವಸೂಲಿ ಮಾಡೋದ್ರಿಂದ ಹೀಗಾಗಿ ಕೆಲವು ಹೆಸರುಗಳನ್ನು ಗೌಪ್ಯತೆಯ ಕಾರಣಕ್ಕೆ ಹೇಳೋಕ್ಕಾಗೋದಿಲ್ಲ. CBIಗೆ ಒದಗಿಸಲಿ, ಅವ್ರಿಗೆ ಏನು ಬೇಕೋ ಎಲ್ಲ ರೀತಿಯ ಇದನ್ನು ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ. ಛಲವಾದಿ ನಾರಾಯಣಸ್ವಾಮಿಯವರ ವಿರುದ್ಧ ಸಚಿವ MB ಪಾಟೀಲ್ ಅವರು ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಭಾರತೀಯ ಜನತಾ ಪಕ್ಷ ಕಲಬುರಗಿ ಜಿಲ್ಲೆಯ ವತಿಯಿಂದ ಇಂದು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು.
ಭಾರತೀಯ ಜನತಾ ಪಕ್ಷ ಕಲಬುರಗಿ ಜಿಲ್ಲೆಯ ವತಿಯಿಂದ ದಿನಾಂಕ 10 ಸೆಪ್ಟೆಂಬರ್ 2024ರಂದು ಬೆಳಗ್ಗೆ 11:30ಕ್ಕೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಸಚಿವ ಎಂಬಿ ಪಾಟೀಲ್ ವಿರುದ್ಧ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನೆಯಲ್ಲಿ ಸೇಡಂ ಮತಕ್ಷೇತ್ರದ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದ ವಿಶಾಲ್ ದರ್ಗಿ, ಡಾಕ್ಟರ್ ಅಂಬಾರಾಯ್ ಅಷ್ಟಗಿ, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಮರನಾಥ್ ಪಾಟೀಲ್, ಬಸವರಾಜ್ ಬೆಣ್ಣೂರ್, ಬಿಜೆಪಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್, ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಾಡ್ಗಿ ಸೇರಿದಂತೆ ಇತರೆ ಅನೇಕ ಜನ ಬಿಜೆಪಿಯ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಇವತ್ತು ರಾಜ್ಯದ ನಾಯಕರಾಗಿ ಇವತ್ತು ಅವರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವರು ವಿರೋಧ ಪಕ್ಷದ ನಾಯಕರಾಗಿ ಪರಿಷತ್ನಲ್ಲಿ ಇವತ್ತು ಸರ್ಕಾರದ ವಿರುದ್ಧ ಆಗಿರುವಂಥ ಹಗರಣಗಳಾಗಿರ್ಬೋದು, ಸರ್ಕಾರದಲ್ಲಿ ನಡೀತಾ ಇರುವಂಥ ಅನೇಕ ಏನು ಆಡಳಿತದಲ್ಲಿ ವೈಫಲ್ಯಗಳು ನಡೀತಾ ಇದೆ, ಅದು ಎಲ್ಲವೂ ಕೂಡ ಇವತ್ತು ಜನರ ಮುಂದೆ ಎತ್ತಿಡುವಂಥ ಕೆಲಸ ಇವತ್ತು ಛಲವಾದಿ ನಾರಾಯಣ ಸ್ವಾಮಿ ಸಾಹೇಬರು ಮಾಡ್ತಾ ಇದ್ದಾರೆ. ಇವತ್ತು MB ಪಾಟೀಲ್ ಅವರು ವಿರುದ್ಧ ಏನು ಮಾತುಗಳನ್ನು ಹೇಳಿದ್ದಾರೆ ಅದನ್ನು ಧಿಕ್ಕರಿಸಿ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಇವತ್ತು ನಡೀತಾ ಇದೆ. ಇದನ್ನು ಅವರು ಕ್ಷಮೆಯನ್ನು ಕೇಳಿ, ಸಚಿವರು ತಕ್ಷಣದಲ್ಲಿ ನಾರಾಯಣ ಸ್ವಾಮಿ ಸಾಹೇಬರನ್ನ ಕ್ಷಮೆಯನ್ನು ಕೇಳಿ ಇವತ್ತು ಅವರು ಕೇಳಬೇಕು ಅಂತ ಹೇಳಿ ನಾವು ಆಗ್ರಹಿಸಿ ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಒಬ್ಬ ಸಾಮಾನ್ಯ ಮನುಷ್ಯನ ಬರೆದಾಗ ಆ ವ್ಯಕ್ತಿ ಹೆಂಗೆ ಹೇಳ್ಕೊಂಡ್ರು ಅಂತಂದ್ರೆ, ನಾನು ಪಕ್ಷದಲ್ಲಿ ಬಂದು ಮಗು ಓದಿಲ್ಲ ಅಂತ ಹೇಳ್ಕೊಂಡ್ರು. ಆದರೆ ನಿಮ್ಮಲ್ಲಿ ಮನುಷ್ಯತ್ವ ಅನ್ನೋದಿತ್ತಂತಂದ್ರೆ ನಿನ್ನ ವಿಚಾರಗಳು ಪೈಲೆ ವಾಪಸ್ ಹೋಗ್ಬೇಕು, ಕ್ಷಮೆ ಕೇಳಬೇಕು ಅನ್ನೋದು ಛಲವಾದಿ ನಾರಾಯಣಸ್ವಾಮಿಗಲ್ಲ, ಬಿಜೆಪಿಗೆ ಕ್ಷಮೆ ಕೇಳುವಂಥದ್ದು ಸಾಕಬೇಕು. ಇವತ್ತಿನ ಸಂದರ್ಭದಲ್ಲಿ ಎಂಥ ಒಂದು ಮನಸ್ಥಿತಿ MB ಪಾಟೀಲ್ ಅದಂದ್ರೆ, ಇಡೀ ದಲಿತರಿಗೆ ಅವಮಾನ ಮಾಡಿದಂಥ MB ಪಾಟೀಲ್ಗೆ ಮುಂದೆ ಕ್ಯಾಬಿನೆಟ್ ದಿನ ಬರೋಂಥ ಸಂದರ್ಭದಲ್ಲಿ ದಲಿತರಿಂದಲೂ ಕೂಡ ಬಿಜೆಪಿನಿಂದಲೂ ಕೂಡ ಗೆರ ಹಾಕಂತ ಕೆಲಸ ಮಾಡ್ತೀವಿ ಅನ್ನೋಂಥ ಮಾತು ಕೂಡ ಇವತ್ತು ಹೇಳಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಕಲಬುರಗಿ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ನಗರ OBC ಮೋರ್ಚಾದ ಅಧ್ಯಕ್ಷರಾಗಿ ದೇವೇಂದ್ರ ದೇಸಾಯಿ ಕಲ್ಲೂರ್ ಅವರು ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಕಲಬುರಗಿಯ ವತಿಯಿಂದ ಬಿಜೆಪಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಜಿಲ್ಲಾ ಘಟಕ ಕಲಬುರಗಿ, ಮಾತೃ ಘಟಕ ಮತ್ತು ಯುವ ಘಟಕದ ವತಿಯಿಂದ ದಿನಾಂಕ 9 ಸೆಪ್ಟೆಂಬರ್ 2024ರಂದು ರಾತ್ರಿ 8 ಗಂಟೆಗೆ ಭಾರತೀಯ ಜನತಾ ಪಕ್ಷದ ಉತ್ತರ ವಲಯ ಗಂಜ್ ಆಫೀಸಿನಲ್ಲಿ ಭಾರತೀಯ ಜನತಾ ಪಕ್ಷದ ಕಲಬುರಗಿ ನಗರದ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್ ಅವರನ್ನು ಸನ್ಮಾನಿಸಲಾಯಿತು. ವಿಶ್ವಕರ್ಮ ಸಮಾಜದ ದೇವೇಂದ್ರ ದೇಸಾಯಿ ಕಲ್ಲೂರ್ ಅವರನ್ನು ಕಲಬುರಗಿ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ನಗರದ OBC ಮೋರ್ಚಾದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವ ಪ್ರಯುಕ್ತ ಚಂದು ಪಾಟೀಲ್ ಅವರನ್ನು ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ದೇವೇಂದ್ರ ದೇಸಾಯಿ ಕಲ್ಲೂರ್ ಅವರಿಗೂ ಕೂಡ ಸನ್ಮಾನಿಸಲಾಯಿತು. ಅದೇ ರೀತಿ ಕಲಬುರಗಿ ಜಿಲ್ಲೆಯ ನಗರ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ಉಮೇಶ್ ಪಾಟೀಲ್ ಅವರನ್ನು ಸಹ ಮಹಾಸಭಾದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಕಲಬುರಗಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಾನಂದ ವಿಶ್ವಕರ್ಮ ಕಲ್ಲೂರ್, ಮಹಾಸಭಾ ಕಲಬುರಗಿಯ ಜಿಲ್ಲಾ ಗೌರವ ಅಧ್ಯಕ್ಷರಾದ ಸುಧಾಕರ್ ಪೊದ್ದಾರ್ ಹರ್ಸೂರ್, ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಕಮಲಾಕರ್ ವಿಶ್ವಕರ್ಮ ಅರಣಕಲ್, ಜಿಲ್ಲಾ ಉಪಾಧ್ಯಕ್ಷರಾದ ವಿಶ್ವನಾಥ್ ವಿಶ್ವಕರ್ಮ ಹಣಕುಣಿ, ದೇವೇಂದ್ರ ವಿಶ್ವಕರ್ಮ ಹೆರೂರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಾನಂದ ವಿಶ್ವಕರ್ಮ ಕಲ್ಲೂರ್, ಜಿಲ್ಲಾ ಕೋಶಾಧ್ಯಕ್ಷರಾದ ಮನೋಹರ್ ಪೊದ್ದಾರ್ ಮಹಾಗಾಂವ್, ಜಿಲ್ಲಾ ಕಾರ್ಯದರ್ಶಿಗಳಾದ ಶ್ರೀಕಾಂತ್ ವಿಶ್ವಕರ್ಮ ಕುಂದಗೋಳ್, ಜಿಲ್ಲಾ ಕಾರ್ಯದರ್ಶಿಗಳಾದ ಸಾಗರ್ ಸ್ವಾಮಿ ವಿಶ್ವಕರ್ಮ ಅಫ್ಜಲ್ಪುರ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾದ ನಾಗರಾಜ ವಿಶ್ವಕರ್ಮ, ಯುವ ಘಟಕದ ಜಿಲ್ಲಾ ಉಪಾಧ್ಯಕ್ಷರಾದ ರುದ್ರೇಶ್ ವಿಶ್ವಕರ್ಮ ಹೆರೂರ್ ಹಾಗೂ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಗುಂಡಣ್ಣ ವಿಶ್ವಕರ್ಮ ಹೂವಿನಹಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯ ನಗರದ ಜಿಲ್ಲಾ ಅಧ್ಯಕ್ಷರಾದಂಥ ಚಂದು ಪಾಟೀಲ್ರ ಜನತಾ ಪಕ್ಷದ ಆಫೀಸಿಗೆ ಬಂದು ನಮಗೆ ಈ ವಿಶ್ವಕರ್ಮ ಸಮಾಜದ ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಈ ಕಲಬುರಗಿ ನಗರದ OBC
ಮೋರ್ಚಾ ಅಧ್ಯಕ್ಷರನ್ನಾಗಿ ದೇವೇಂದ್ರ ದೇಸಾಯಿ ಆಯ್ಕೆ ಮಾಡಿದ್ದಾರೆ. ನಮಗೆಲ್ಲ ಸಂತೋಷವಾಗಿದೆ. ನಮ್ಮ ಸಮಾಜ ಎಲ್ಲ ಅವರಿಗೆ ಬೆನ್ನೆಲುಬಾಗಿ ನಿಂತಿರ್ತೀವಿ ತಂದು ಈ ಮುಖಾಂತರ ಈ ಮೀಡಿಯಾ ಮುಖಾಂತರ ನಾನು ಅವರಿಗೆ ಕೇಳ್ಕೊಳ್ಳುತ್ತೇವೆ. ಮತ್ತು ನಮಗೊಂದು ಏನಂದರೆ ಈ ಶೋಷಿತ ವರ್ಗ ಅಂದರೆ ಒಂದು ಹೇಳ್ಬೇಕಂದ್ರೆ ನಾವು ಶೋಷಿತ ವರ್ಗ ಅಂತಂದೇ ಹೇಳ್ಬೇಕಾಗ್ತದೆ. ಯಾಕಂದರೆ ನಮ್ಮದು ವಿಶ್ವಕರ್ಮ ಸಮಾಜ ಭಾಳ ಹಿಂದುಳಿದು ಬಿಟ್ಟಿದೆ. ರಾಜಕೀಯವಾಗಿ ಭಾಳ ಹಿಂದುಳಿದು ಬಿಟ್ಟಿದ್ದೇವೆ. ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎರಡು ಮೇನ್ ಹೇಳ್ಬೇಕಂದ್ರೆ ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಭಾಳ ಹಿಂದುಳಿದಿದೆ. ಅದಕ್ಕೆ ಪ್ರತಿಯೊಂದು ಒಬ್ಬರು ಈ ಪಕ್ಷೇತರಗಳಲ್ಲಿ ಯಾವುದೇ ಪಕ್ಷದಲ್ಲಿ ಗುರುತಿಸಿ ನಮಗೆ ಒಂದು ಎತ್ತಿಡಿಯಂಥ ಕೆಲಸ ಮಾಡಬೇಕಂತಂದು ಈ ಮುಖಾಂತರ ಕೇಳ್ಕೊಳ್ಳುತ್ತೇನೆ. ಮತ್ತು ನಾವೆಲ್ಲರೂ ನಮಗೊಂದು ಹೆಮ್ಮೆಯ ವಿಷಯ, ಇನ್ನು ಮುಂದೆ ಅವರು ದೇಶಕಲ್ಲೂರವ್ರನ್ನು ನಮ್ಮ ವಿಶ್ವಕರ್ಮ ಸಮಾಜವನ್ನು ಅವರು ಮೇಲಕ್ಕೆ ಎತ್ತಬೇಕನ್ನೋದು ಈ ನಗರದಲ್ಲಿ ಚಟುವಟಿಕೆಗಳು ಹೊಂದಾಣಿಕೆ ಮಾಡಿಕೊಂಡು ಸಮಾಜ ಎಲ್ಲ ಸಂಘ ಸಂಸ್ಥೆಗಳಿವೆ ನಮ್ಮ ಗುಲ್ಬರ್ಗದಲ್ಲಿ ಸುಮಾರು, ಅವೆಲ್ಲ ಒಗ್ಗೂಡಿಸಿ ಒಂದು ಎತ್ತುವ ಕೆಲಸವನ್ನು ಮಾಡಬೇಕಂತಂದು ಈ ಮುಖಾಂತರ ಅವ್ರಿಗೆ ಕೇಳ್ಕೊಳ್ಳುತ್ತೇನೆ. ಮತ್ತು ನಾವು ಎಲ್ಲರೂ ಈಗ ಬಂದು ಅವರಿಗೆ ಜಿಲ್ಲಾ ಅಧ್ಯಕ್ಷರನ್ನು ಸನ್ಮಾನಿಸಿದೆವು, ಹಾಗೆ ಉಮೇಶ್ ಸರ್ನ್ನು ಸಹ ಸನ್ಮಾನಿಸಿದ್ದೇವೆ. ಹಾಗೆ ನಮ್ಮ ನಗರದ OBC ಅಧ್ಯಕ್ಷರನ್ನು ದೇಶಕಲ್ಲೂರನ್ನು ಸನ್ಮಾನಿಸಿ ನಾವೆಲ್ಲರೂ ಅವರಿಗೆ ಬೆನ್ನೆಲುಬಾಗಿ ನಿಂದಿರ್ತೀವಿ ತಂದು ಈ ಮುಖಾಂತರವನ್ನು ನಾವೆಲ್ಲರೂ. ಕರ್ನಾಟಕ ಸಂಘಟನಾ ವೇದಿಕೆಯ ವತಿಯಿಂದ ನವೆಂಬರ್ ತಿಂಗಳಿನಲ್ಲಿ 69ನೆಯ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಕನ್ನಡದ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾಗಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್ ಅವರನ್ನ ನೇಮಕ ಮಾಡಿರುವ ಹಿನ್ನೆಲೆಯಲ್ಲಿ ಇಂದು ಕರ್ನಾಟಕ ಸಂಘಟನಾ ವೇದಿಕೆಯ ವತಿಯಿಂದ ಶಾಸಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕರ್ನಾಟಕ ಸಂಘಟನಾ ವೇದಿಕೆಯ ವತಿಯಿಂದ 69ನೆಯ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡದ ಹಬ್ಬ ನವೆಂಬರ್ ತಿಂಗಳಿನಲ್ಲಿ ವಿಜೃಂಭಣೆಯಿಂದ ಜರುಗುತ್ತಿದ್ದು, 69ನೆಯ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಗೌರವ ಅಧ್ಯಕ್ಷರನ್ನಾಗಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಬಿ ಮತ್ತಿಮೂಡ್ ಅವರನ್ನು ನೇಮಕ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಸಂಘಟನಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಚಲನಚಿತ್ರ ನಿರ್ಮಾಪಕರಾದ ಗುರುರಾಜ್ ಸಿ ಬಂಡಿ, ವಿಕ್ರಮ್ ಪಾಟೀಲ್, ಸಾಗರ್ ಬಾವಿ, ಅನಿಲ್ ಬಂಡಿ, ಪ್ರದೀಪ್ ಓಂಕಾರ್, ಸಚಿನ್ ಕೋರ್ವಾರ್, ಸಚಿನ್ ಪೂಜಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ಸಂಘಟನಾ ವೇದಿಕೆ 69ನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕನ್ನಡದ ಹಬ್ಬ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಂಗೀತ ರಸಮಂಜರಿ ಕಾರ್ಯಕ್ರಮವು ದಿನಾಂಕ 9/11/2024 ಸಮಯ ಮಧ್ಯಾಹ್ನ 12:30 ಗಂಟೆಗೆ ಸ್ಥಳ ಡಾಕ್ಟರ್ SM ಪಂಡಿತ್ ರಂಗ ಮಂದಿರದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮ ನೇತೃತ್ವ ವಹಿಸಿದಂಥ ಸಂಸ್ಥಾಪಕರು, ರಾಜ್ಯ ಅಧ್ಯಕ್ಷರಾದಂಥ ಕರ್ನಾಟಕ ಸಂಘಟನಾ ವೇದಿಕೆ ಹಾಗೂ ಚಲನಚಿತ್ರ ನಿರ್ಮಾಪಕರಾದಂಥ ಸಹೋದರಂಥ ಶ್ರೀ ಗುರು ಬಂಡಿಯಣ್ಣವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷರು ಮತ್ತು ಉದ್ಘಾಟಕರಾಗಿ 69 ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನನಗೆ ನೇಮಕ ಮಾಡಿದ ಜೊತೆಯಲ್ಲಿ ಅವರಿಗೆ ಕೂಡ ಎಲ್ಲರಿಗೂ ಅಭಿನಂದನೆ ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಒಬ್ಬ ಒಳ್ಳೆಯ ಯುವಕರಾಗಿ, ಹೋರಾಟಗಾರರಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸ್ಥಾನಮಾನ ಸಿಗಲ್ಲ ಅಂತ ಹೇಳಿ ನಾನು ತಮ್ಮೆಲ್ಲರಲ್ಲೂ ಹಾರೈಸ್ತಾ ಇದ್ದೀನಿ ಅಂತ ಹೇಳಕ್ಕೆ ಬಯಸ್ತೀನಿ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ 69ನೇ ಕರ್ನಾಟಕ ರಾಜ್ಯೋತ್ಸವ ಪ್ರಯುಕ್ತ ಇದೇ ನವೆಂಬರ್ನಲ್ಲಿ ಒಂದು ಬೃಹತ್ ಮೆರವಣಿಗೆ, ಅಂದರೆ ಸುಮಾರು ಒಂದು 21 ಎತ್ತಿನ ಬಂಡಿಗಳ ಮೇಲೆ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥವ್ರು ಮತ್ತು ಭರತಾಂಬೆಯ ಮೂರ್ತಿ ಆಗಿರ್ಬೋದು, ಸುಮಾರು ಒಂದು ಬೇರೆ ರೀತಿಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ದೊಡ್ಡ ಬೃಹತ್ ಮೆರವಣಿಗೆ, ಅಂದರೆ ಕಲ್ಯಾಣ ಕರ್ನಾಟಕ ಇತಿಹಾಸದಲ್ಲೇ ಒಂದು ದೊಡ್ಡ ಪ್ರಮಾಣದ ಬೃಹತ್ ಮೆರವಣಿಗೆ ಕಾರ್ಯಕ್ರಮವನ್ನು ನವೆಂಬರ್ ಫಸ್ಟ್ ವೀಕಲ್ಲಿ ಏರ್ಪಡಿಸಿದ್ದೀವಿ. ಇವತ್ತಿನ ವಿಶೇಷ ಏನಂತಂದರೆ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಕಲಬುರಗಿ ಗ್ರಾಮೀಣ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮೂಡ್ ಅವರಿಗೆ ಕಾರ್ಯಕ್ರಮದ ಉದ್ಘಾಟಕರಾಗಿ ಹಾಗೂ ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾಗಿ ನೇಮಕ ಮಾಡಿರ್ತೀವಿ. 69ನೇ ಕರ್ನಾಟಕ ರಾಜ್ಯೋತ್ಸವದ ಗೌರವ ಅಧ್ಯಕ್ಷರಾಗಿ ನೇಮಕ ಮಾಡಿರ್ತೇವೆ. ಈ ಕಾರ್ಯಕ್ರಮ ಒಂದು ವಿಭಿನ್ನವಾಗಿ ತುಂಬ ವಿಜೃಂಭಣೆಯಾಗಿ ಆಚರಿಸಬೇಕಾಗಿ ನಾವೊಂದೆಲ್ಲ ನಮ್ಮ ಸಂಘಟನೆಯವರೆಲ್ಲ ತೀರ್ಮಾನ ಮಾಡಿದ್ವಿ. ತಮ್ಮೆಲ್ಲರ ಸಹಕಾರ, ಪ್ರೀತಿ ನಮ್ಮ ಜೊತೆ ಇರಬೇಕಂತೇಳಿ ಈ ಮೂಲಕ ಹೇಳುತ್ತೇನೆ. ಧನ್ಯವಾದಗಳು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ.
ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.